ಇವತ್ತು ಜೂನ್ ತಿಂಗಳಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ನ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಬೇಗ ರಿಕ್ರೂಟ್ಮೆಂಟ್ ಆಗಲಿ. ಬೇಗ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಎಲ್ರೂ ನೋಡ್ಕೊಳ್ಳೋ ಅಂತ ಟೈಮ್ ಬರಲಿ. ಸೊ ಸೊ ದೇವರ ಹತ್ರ ಬೇಡ್ಕೊಡಿ. ಆಯ್ತಾ, ಶುರು ಮಾಡೋಣ ಕರೆಂಟ್ ಅಫೇರ್ಸ್. ಸೊ ಮೊದಲು ಸ್ಟೇಟ್ ಕರೆಂಟ್ ಅಫೇರ್ಸ್ ಜೂನ್ ತಿಂಗಳಲ್ಲಿ ನಡೆದಂಥವು. ಸೊ ಕೋಮು ಸೌಹಾರ್ದತೆಯನ್ನು ಕಾಪಾಡಲು ದೇಶದ ಮೊದಲ ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಲ್ಲಿ ಸ್ಟಾರ್ಟ್ ಆಗಿದೆ? ಮಂಗಳೂರಲ್ಲಿ. ಯಾಕೆಂದ್ರೆ ಇತ್ತೀಚೆಗೆ ತುಂಬಾ ಗಲಾಟೆಗಳು ಅದು ಇದು ಎಲ್ಲ ನೋಡಿರ್ತಾರೆ ನ್ಯೂಸ್ ಅಲ್ಲಿ, ಅದಕ್ಕೋಸ್ಕರ ಸೊ ಕರ್ನಾಟಕದಲ್ಲಿ ದೇಶದಲ್ಲೇ ಫಸ್ಟ್ ಟೈಮ್ ಹತ್ರ ಸ್ಪೆಷಲ್ ಆಕ್ಷನ್ ಫೋರ್ಸ್ ನ ಸ್ಟಾರ್ಟ್ ಮಾಡಿರೋದು ಎಲ್ಲಿ? ಮಂಗಳೂರಲ್ಲಿ. ಇನ್ನ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹತ್ರ ಹಿರೇಬೆಣಕಲ್ ಮೊರೇರಾ ತಟ್ಟೆಗಳು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಬ್ಯೂಟಿಫುಲ್. ಗೂಗಲ್ ಅಲ್ಲಿ ಕೊಡಿ. ಸೊ ಹಿರೇಬೆಣಕಲ್ ಮೊರೇರಾ ತಟ್ಟೆಗಳು ಅಂದ್ಬಿಟ್ಟು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಶಿಫಾರಸ್ ಮಾಡಿದೆ. ಸೊ ನೋಡೋಣ, ಸೇರ್ಕೊಂಡ ಮೇಲೆ ಅಫಿಷಿಯಲ್ ಆಗಿ ನೋಡೋಣ. ಈಗ ರೆಕಮೆಂಡೇಶನ್ ಅಂತೂ ಆಗಿದೆ. ಇನ್ನು ಉತ್ತರ ಕನ್ನಡದ ಜೊಯ್ಡಾ ದೇಶದ ಮೊದಲ ಸಾವಯವ ತಾಲೂಕು. ಸೊ ಆಲ್ರೆಡಿ ಸಾವಯವ ತಾಲೂಕಾಗೆಲ್ಲ ಅಂದ್ರೆ ಅಲ್ಲಿ ಜಾಸ್ತಿ ಇದೆ, ಅದನ್ನ ಇಡೀ ದೇಶದಲ್ಲೇ ಮೊದಲು ಫುಲ್ ಒಂಥರ ಕನ್ವರ್ಟ್ ಮಾಡ್ರ ಅಂತ ತಾಲೂಕಾಗಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಜಾಗತಿಕ ನವೋದ್ಯಮ ಅಂದ್ರೆ ನವೋದ್ಯಮ ಅಂದ್ರೆ ಏನು? ಇನೋವೇಷನ್. ನೀವು ಹೊಸದಾಗಿ ಏನಾದರೂ ಮಾಡ್ತಿರ್ತಿರಲ್ಲ, ಹೊಸ ಕೋಡಿಂಗ್ ಅದು ಇದು ಮಾಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಮಾಡ್ತಿರಲ್ಲ. ಸೊ ಇದು ಗೇಮಿಂಗ್ ಬರೆಯೋದು, ವಾಟ್ಸ್ಆ್ಯಪ್ ಇಂಥ ಟೆಕ್ನಾಲಜೀಸ್ ಎಲ್ಲ ಮಾಡೋದ್ರಲ್ಲಿ ಬೆಂಗಳೂರಿಗೆ 14th ಪ್ಲೇಸ್ ಇದೆ. ಸೊ ಮೊದಲ ಸ್ಥಾನ ನ್ಯೂಯಾರ್ಕ್. ವೆರಿ ಇಂಪಾರ್ಟೆಂಟ್. ಸೊ ಕೇಳಬಹುದು. ಇನ್ನು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. ಕೇಳಬಹುದು ನಿಮಗೆ ಸಂಧ್ಯಾ ಕಿರಣ ಯೋಜನೆ ಯಾರಿಗಾಗಿ? ಆಪ್ಷನ್ಸ್ಗಳು ಕೊಟ್ಬಿಡ್ತಾನೆ. ಸೊ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಖಾಸಗಿ ನೌಕರರಿಗೆ, ಈ ತರ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ನೀವು ನೋಡ್ಕೋಬೇಕಾಗ್ತದೆ. ಇದು ನಗದು ರಹಿತ ಚಿಕಿತ್ಸೆ, ಯಾವುದೇ ದುಡ್ಡು ತಗೊಳಲ್ಲ. ಸೊ ಅದು ಒಂದು ಲಿಸ್ಟ್ ಮಾಡಿರ್ತಾರೆ, ಇಂಥ ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್, ಇನ್ನು ಸಿಗಂದೂರು ಚೌಡೇಶ್ವರಿ ಸೇತುವೆ ಲೋಕಾರ್ಪಣೆ ನೋಡಿದೀರಾ ಮೊನ್ನೆಲ್ಲ. ಸೊ ಟಿವಿಯಲ್ಲೆಲ್ಲ ದೇಶದ 2ನೇ ಅತಿ ಉದ್ದದ ತೂಗು ಸೇತುವೆ, ದೊಡ್ಡ ತೂಗು ಸೇತುವೆ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್. ಅಷ್ಟು ರಿವರ್ ಇದೆಯಲ್ಲ ಅದಕ್ಕೆ ಕಟ್ಟರ ಅಂತದ್ದು ದೇಶದ 2ನೇದು. ಫಸ್ಟ್ ಯಾವುದು? ಗುಜರಾತ್ನ ಓಕಾ. ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಬೇಕಾಗಿರೋದು ಮೈನ್ ಇದು, ನಮ್ಮ ಸಿಗಂದೂರು ಚೌಡೇಶ್ವರಿ, ಇದು ಬಹಳ ಮುಖ್ಯ. ನೆಕ್ಸ್ಟ್, ಇನ್ನು ಗದಗ ಜಿಲ್ಲೆಯ ಕಪ್ಪತಗುಡ್ಡ ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಲ ಕೇಳಿದೀವಿ, ನಮ್ಮ ಜಿಯೋಗ್ರಫಿಲೆಲ್ಲ ನೋಡಿದೀವಿ. ಕಪ್ಪತಗುಡ್ಡ ಇದನ್ನ ಪರಿಸರ ಸೂಕ್ಷ್ಮ ವಲಯ. ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಿಟ್ಟಿದ್ದಾನೆ ಕಪ್ಪತಗುಡ್ಡ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತ. ಸೊ ಎಷ್ಟೋ ಜನ ತಪ್ಪಾಕಿದ್ದೀರಾ, ಬಟ್ ಸಿಂಪಲ್ ಕ್ವಶನ್ಸ್ ನೋಡ್ಕೊಡಿ. ಯಾಕೆಂದ್ರೆ ಈಗ PCPS ಎಲ್ಲ ರಿಕ್ರೂಟ್ಮೆಂಟ್ ಆಗುತ್ತೆ ಸದ್ಯದಲ್ಲೇ, ಇನ್ನೊಂದು 2 months ಅಲ್ಲಿ. ಸೊ ಅದೆಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡಿ, ಹಂಗ ಅನ್ಬಿಟ್ಟು 2 ತಿಂಗಳು ಆದ್ಮೇಲೆ ನೋಡೋಣಪ್ಪ ಹಾಗೆ ಹೀಗೆ ಅಂತೆಲ್ಲ ಕಾಯ್ಬೇಡಿ. ಇನ್ನು ದೇಶದ ಅತಿ ದೊಡ್ಡ ಅಂಡರ್ ಗ್ರೌಂಡ್ LPG ನಮ್ಮ ಮಂಗಳೂರಲ್ಲಿರುವಂಥದ್ದು ಅಂಡರ್ ಗ್ರೌಂಡ್ LPG ಮಂಗಳೂರು. ನೆಕ್ಸ್ಟು, ನಮ್ಮ ನಂದಿ ಬೆಟ್ಟದಲ್ಲಿ ಮೊನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ನಡೀತು. ಸೊ ಅಲ್ಲಿ ಕೆಲವು ನಿರ್ಣಯಗಳನ್ನ ತಗೊಂಡಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಮಾಡೋಣ ಅಂತ ಹೆಸರು ಮಾಡಿದ್ದಾರೆ, ಅಂದ್ರೆ ನಾಮಕರಣ ಮಾಡಿದ್ದಾರೆ. ಇನ್ನು ಬಾಗೇಪಲ್ಲಿ ನಗರವನ್ನ ಭಾಗ್ಯನಗರ ಅಂತ ರೀನೇಮ್ ಮಾಡಿದ್ದಾರೆ. ಸೊ ನೆನಪಿರ್ಲಿ, ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ ಅದಕ್ಕೆ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಮರು ನಾಮಕರಣ ಮಾಡಿದ್ದಾರೆ ಅಂತ ಜಸ್ಟ್ ಒಂದ್ಸರಿ ತಿಳ್ಕೊಳ್ಳಿ. ಆಯ್ತಾ. ನೆಕ್ಸ್ಟ್, ಇನ್ನು ಬೆಂಗಳೂರಿನಲ್ಲಿ ಪಾಲಿಟ್ರಾಮಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ. ಪಾಲಿಟ್ರಾಮಾ ಸೆಂಟರ್ ಏನು? ಪಾಲಿಟ್ರಾಮಾ ಅಂದ್ರೆ ಸೀರಿಯಸ್ ಆಗಿ ಆಕ್ಸಿಡೆಂಟ್ಸ್ ಅದು ಇದು ಆಗಿರುತ್ತಲ್ಲ. ಸೊ ದೇಶದಲ್ಲಿ ಡೆಲ್ಲಿಯಲ್ಲಿದೆ, ಅದು ಬಿಟ್ರೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇದೆ. ಇನ್ನು ಬಳ್ಳಾರಿಯ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ನಮ್ಮ ಬೂಕರ್ ಪ್ರಶಸ್ತಿ ವಿಜೇತರು ಮೊನ್ನೆಲ್ಲ ನ್ಯೂಸ್ ಅಲ್ಲಿ ಇದ್ರಲ್ಲ, ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬಳ್ಳಾರಿಯಲ್ಲಿ 88ನೇ ಸಮ್ಮೇಳನ ನಡೆಯುತ್ತೆ, ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೆ ನಮ್ಮ ಭಾನು ಮುಷ್ತಾಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ರಾಜ್ಯ ಭದ್ರತಾ ಆಯೋಗಕ್ಕೆ, ಸೊ ಸ್ಟೇಟ್ಗೂ ಬೇಕು ಪ್ರೊಟೆಕ್ಷನ್ ಅಲ್ವಾ, ದೇಶದಲ್ಲಿ ಇದೆಯಲ್ಲ ಅದೇ ತರ ಈಗ ಸ್ಟೇಟ್ಗೂ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟು. ಸೊ ಅದಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ಅಪ್ಸರಗೊಂಡ ಮುಗಲಿ ಕಡಲ ವನ್ಯಜೀವಿ ಧಾಮ ಘೋಷಣೆಯನ್ನ ಇತ್ತೀಚೆಗೆ ಸಂಪುಟ ಸಭೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಅಪ್ಸರಕೊಂಡ ಮುಗಲಿ ಕಡಲ ವನ್ಯಜೀವಿ ಧಾಮ. ಸೊ ಅಲ್ಲಿ ಪ್ರೊಟೆಕ್ಟಿವ್ ಏರಿಯಾ, ಅಲ್ಲಿ ಯಾರು ಕೂಡ ಹೋಗಬಾರ್ದು ಅಂದ್ಬಿಟ್ಟು, ಕಡಲ ಜೀವಿಗಳನ್ನ ರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ಹೊಸ ವನ್ಯಜೀವಿ ಧಾಮ. ಸೊ ಇಷ್ಟು ಕೂಡ ಸ್ಟೇಟ್ ಕರೆಂಟ್ ಅಫೇರ್ಸ್ ಮೈನ್ ಆಗಿ ಜೂನ್ ಅಲ್ಲಿ ನಡೆದಂಥವು. ಇನ್ನು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಸೊ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಸರಿ ರಿಪೀಟ್ ಆಗಿದೆ, ಇರ್ಲಿ ನೋ ಪ್ರಾಬ್ಲಮ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ಬೆಕ್ಕುಗಳ ಒಕ್ಕೂಟ. ಸೊ ಬೆಕ್ಕುಗಳ ಕೂಟ ಅಂದ ತಕ್ಷಣವೇ ಈ ಹುಲಿ ಸಿಂಹ ಎಲ್ಲ ಬೆಕ್ಕಿನ ಜಾತಿ, ಅದಕ್ಕೋಸ್ಕರ
ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರೀತಾರೆ. ಸೊ ಇದರ ಮೊದಲ ಸಭೆ ನವದೆಹಲಿಯಲ್ಲಿ ನಡೀತು. ಸೊ ಯಾವ 7 ಪ್ರಾಣಿಗಳಿದೆ ಅದರಲ್ಲಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಯಾವ್ದಾವ್ದು ಅಂತ ಅಂದ್ಬಿಟ್ಟು, ಜಸ್ಟ್ ಇಲ್ಲಿ ಹಾಕಿದೆ ನೋಡಿ: ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತೆ ಪೂಮಾ. ಇಷ್ಟು ಇವುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಮೊದಲ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಡೆಲ್ಲಿಯಲ್ಲಿ ನಡೀತು. ವೆರಿ ಇಂಪಾರ್ಟೆಂಟ್. ಇನ್ನ ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ ವರದಿ ಬಂದಿದೆ. ಸೊ ಭಾರತಕ್ಕೆ 71ನೇ ಸ್ಥಾನ. ಮೊದಲ ಸ್ಥಾನದಲ್ಲಿ ಸ್ವೀಡನ್ ಇದೆ. ವೆರಿ ಇಂಪಾರ್ಟೆಂಟ್. ಇದನ್ನ ರಿಲೀಸ್ ಮಾಡೋರು ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ. ಕೇಳ್ತಾನೆ ರಿಪೋರ್ಟ್ ಯಾರು ಬಿಡ್ತಾರೆ ಅನ್ನೋದು ಬಹಳ ಮುಖ್ಯ. ಸೊ ಆಯ್ತಾ. ಸೊ ಇಂಧನ ಪರಿವರ್ತನೆ ಸೂಚ್ಯಂಕ ವರದಿ ಅಂದ್ರೆ, ಸೊ ನಮ್ಮ ಏನ್ ರೆಗ್ಯುಲರ್ ಪೆಟ್ರೋಲ್, ಡೀಸೆಲ್ ಇವೆಲ್ಲ ಬಿಟ್ಟು ಸ್ವಲ್ಪ ವಿಂಡ್, ರಿವರ್ ಈ ತರ ಟೆಕ್ನಾಲಜಿಗಳಿಗೆ ಮೂವ್ ಆಗ್ತಿರೋಂತ, ಅಂದ್ರೆ ಕನ್ವರ್ಷನ್ ಆಗಂತ ಇದು ಎಲೆಕ್ಟ್ರಿಕ್ ಎನರ್ಜಿ. ಈಗೆಲ್ಲ ನೋಡಿ ಎಲ್ಲರ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್. ಆ ಥರ ಪರಿವರ್ತನೆ ಆಗೋದ್ರಲ್ಲಿ ಭಾರತಕ್ಕೆ 71ನೇ ಸ್ಥಾನ. ಇರ್ಲಿ. ಇನ್ನು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2025ರ ವರದಿಯಲ್ಲಿ ಭಾರತ 131ನೇ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ಲೇಸ್ ಅಲ್ಲಿ ಐಸ್ಲ್ಯಾಂಡ್. ಜೆಂಡರ್ ಗ್ಯಾಪ್ ಇಂಡೆಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಲ ಹೇಳಿದ್ದೀನಿ. ಇದನ್ನು ಕೂಡ ರಿಲೀಸ್ ಮಾಡೋರು WEF, ವರ್ಲ್ಡ್ ಎಕನಾಮಿಕ್ ಫೋರಂ. ವೆರಿ ಇಂಪಾರ್ಟೆಂಟ್. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿ 2025 ಭಾರತಕ್ಕೆ 99ನೇ ಸ್ಥಾನ. ಸೊ ಕೆಲವು ಗುರಿಗಳನ್ನ ಇಟ್ಕೊಂಡಿದೆ ವಿಶ್ವಸಂಸ್ಥೆ. ಸೊ ಶಿಕ್ಷಣದ ಬಗ್ಗೆ ಆಗಲಿ, ಸೊ ಒಳ್ಳೆ ಫುಡ್, ಸೊ ಎಲ್ಲರ ಮನೆಗೂ ಕಮ್ಯುನಿಕೇಶನ್ ಅಂದ್ರೆ ಮೊಬೈಲ್, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಅದೇನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಫಸ್ಟ್ ನೋಡ್ಕೋಬೇಕು. ನೀವು ಎಕನಾಮಿಯಲ್ಲಿ ಓದಿದ್ರೆ ನೀವೆಲ್ಲ ಆನ್ಸರ್ ಮಾಡ್ಬೋದು. ಸೊ ಅದು ಭಾರತ 99ನೇ ಸ್ಥಾನ. ಇನ್ನು ಬಹಳ ದೂರದಲ್ಲಿದ್ದೀವಿ, ಇನ್ನು ಜಾಸ್ತಿ ಅಚೀವ್ ಮಾಡ್ಬೇಕು ನಾವು. ಮೊದಲ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ. ಸೊ ಇದು ಗುರಿ ಇಟ್ಕೊಂಡಿರೋದು ಯಾರು? ವಿಶ್ವಸಂಸ್ಥೆ. ವೆರಿ ಇಂಪಾರ್ಟೆಂಟ್. ಇನ್ನ ಜಾಗತಿಕ ಆದಾಯ ಸಮಾನತೆ ಸೂಚ್ಯಂಕ ವರದಿ ಭಾರತ 4ನೇ ಸ್ಥಾನ. ಸೊ ಜಾಗತಿಕ ಆದಾಯ ಸಮಾನತೆ ಸೂಚ್ಯಂಕ ವರದಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ವಿಶ್ವಸಂಸ್ಥೆ. ಸೊ ಭಾರತ 4ನೇ ಸ್ಥಾನದಲ್ಲಿ ಇದ್ದಂತೆ. ಸೊ ಇಂಡೆಕ್ಸ್ಗಳನ್ನ ಒಂದ್ಸರಿ ನೋಡ್ಕೊಳ್ಳಿ. ಇನ್ನು 17ನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೀತು, ಆಲ್ರೆಡಿ ನಡೆದಿದೆ. ಸೊ ಮುಂದಿನ ಬ್ರಿಕ್ಸ್ ಸಭೆ ಎಲ್ಲಿ ನಡೀತದೆ? ನಮ್ಮ ಭಾರತದಲ್ಲಿ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್. 18ನೇದು ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಭಾರತದಲ್ಲಿ ನಡೀತಾ ಇದೆ. ಇನ್ನ ಹೋರ್ಮಜ್ ಜಲಸಂಧಿ ಬಂದ್ ಮಾಡುವ ತೀರ್ಮಾನಕ್ಕೆ ಇರಾನ್ ಸಂಸತ್ತು ಅನುಮೋದನೆ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್. ಇದು ಜಿಯೋಗ್ರಫಿಯಲ್ಲಿ ಮೋಸ್ಟ್ಲಿ ಕೇಳ್ತಾನೆ ಇದು ಹೋರ್ಮಜ್ ಜಲಸಂಧಿ. ಸೊ ಏನಕ್ಕಪ್ಪ ಅಂತಂದ್ರೆ ಬಹಳ ಇಶ್ಯೂಸ್ ನಡೀತಾ ಇದೆ, ಆಯ್ತಾ. ಇರಾನ್, ಇಸ್ರೇಲ್ ಗಲಾಟೆಗಳು ಕೇಳಿದಿರ, ಸಂಘರ್ಷಗಳು. ಸೊ ಇವೆಲ್ಲ ನೋಡಿರ್ತೀರ ಟಿವಿಲೆಲ್ಲ. ಅಲ್ಲಿ ಜಲಸಂಧಿನ ಬಂದ್ ಮಾಡ್ತಾ ಇದಾರಂತೆ ಇರಾನ್. ಯಾಕೆ ಅಂದ್ರೆ ಅಲ್ಲಿ ಮೋಸ್ಟ್ ಆಫ್ ದ ಆಯಿಲ್ ಮೂವ್ಮೆಂಟ್, ಅಂದ್ರೆ ಎಲ್ಲ ಆಯಿಲ್ ಮೂವ್ಮೆಂಟ್ ಜಾಸ್ತಿ ಅಲ್ಲಿಂದನೇ ಮೂವ್ ಆಗೋದು. ಸೊ ಅದು ಪರ್ಷಿಯನ್ ಗಲ್ಫ್ ಮತ್ತೆ ಒಮನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡುತ್ತಂತೆ. ಸೊ ಇದನ್ನ ಮ್ಯಾಪ್ ಅಲ್ಲಿ ನೀವು ಹೋರ್ಮಜ್ ಜಲಸಂಧಿ ಅಂತ ಕೊಟ್ಬಿಟ್ಟು ಅದ್ರ ಮ್ಯಾಪ್ ನ ಒಂದ್ಸರಿ ಇಮೇಜ್ ನೋಡ್ಕೋಬೇಕು. ಎಕ್ಸಾಮ್ ಅಲ್ಲಿ ನೀವು ಓದಿರೋದೆಲ್ಲ ಜ್ಞಾಪಕ ಬರಲ್ಲ, ಅಲ್ಲಿ ಏನ್ ಇಮೇಜ್ ಅಲ್ಲಿ ನೋಡಿರ್ತೀರಲ್ಲ ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಒಂದ್ಸರಿ ನೋಡ್ಕೊಳ್ಳಿ. ಸೊ ಬಿಕಾಸ್ ಇರಾನ್ ಇಸ್ರೇಲ್ ಗಲಾಟೆ ಆಗ್ತಿದೆ. ಸೊ ಅಮೆರಿಕನ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಸ್ರೇಲ್ಗೆ. ಅದೆಲ್ಲ ನೀವು ನೋಡಿರ್ತೀರಾ, ಗೊತ್ತಿದೆ ನನಗೆ, ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಇನ್ನು ಅಮೆರಿಕಾದಿಂದ ಇರಾನ್ ಮೇಲೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೆಸರಿನ ಕಾರ್ಯಾಚರಣೆ. ಸೊ ಆಪರೇಷನ್ ಮಿಡ್ ನೈಟ್ ಇದರಲ್ಲಿ ಹೆಸರಿನ ಅಂದ್ರೆ ಒಂದು ಹೆಸರಿಡ್ತಾರೆ ಆಪರೇಷನ್ಗೆ. ಸೊ ಅದೆಲ್ಲ ಅಟ್ಯಾಕ್ ಮಾಡಿದ್ಯಂತೆ. ಸೊ ಅಟ್ಯಾಕ್ ಮಾಡೋದ್ರಿಂದ ಮಾಮೂಲಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಅವೆಲ್ಲ ರೈಸ್ ಆಗ್ತಿರೋದು ನೋಡಿದಿರಾ. ಸೊ ಇರಾನ್ ಅಲ್ಲಿ ನಮ್ಮ ಭಾರತದವರು ಇದ್ದಾರೆ, ಅವ್ರನ್ನು ರಕ್ಷಣೆ ಮಾಡ್ಬೇಕಲ್ಲ. ಯಾರ್ಯಾರೋ ಬಂದಲ್ಲಿ ಬಾಂಬ್ ಹಾಕ್ಬಿಟ್ರೆ ನಾವು ನಮ್ಮವ್ರನ್ನ ಹಂಗೆ ಬಿಡಕ್ಕಾಗಲ್ವಲ್ಲ. ಸೊ ಅವ್ರನ್ನು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಸೊ ಅವ್ರನ್ನ ಕರೆತರುವ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದ್ದಾರೆ. ಸೊ ಇರಾನ್ ನಿಂದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡುವಂತ ಸ್ಕೀಮ್ ಆಪರೇಷನ್ ಸಿಂಧು, ಕೇಳಬಹುದು. ಇನ್ನು ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ರಾಯಭಾರಿಯಾಗಿ ಕತ್ರಿನಾ ಕೈಫ್ ಅವರು ನೇಮಕ ಆಗಿದ್ದಾರೆ. ಸೊ ಟೂರಿಸಂ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಮಾಲ್ಡೀವ್ಸ್. ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಜಿಂಬಾಬ್ವೆಯ ಕ್ರಿಸ್ಟಿ ಕೋವೆಂಟ್ರಿ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿ ಜಿಂಬಾಬ್ವೆಯ ಕ್ರಿಸ್ಟಿ ಕೋವೆಂಟ್ರಿ. ಸೊ ಕೇಳೋ ಸಾಧ್ಯತೆ ಇದೆ, ಆನ್ಲೈನರ್ ತಿಳ್ಕೊಳ್ಳಿ. ಇನ್ನು ಸೆಲ್ಕೋ, ಇದಕ್ಕೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಕೋ ಅವ್ರಿಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನ ಗ್ವಾಡಾ ನೆಗೆಟಿವ್, ವೆರಿ ಇಂಪಾರ್ಟೆಂಟ್. ಇದೊಂದು ಬ್ಲಡ್ ಗ್ರೂಪ್ ಗ್ವಾಡಾ ನೆಗೆಟಿವ್ ಅನ್ನೋದು. ಇದು ಕೆರೆಬಿಯನ್ ದ್ವೀಪದಲ್ಲಿ ವಾಸವಾಗಿರುವ ಫ್ರೆಂಚ್ ಮಹಿಳೆಯರಲ್ಲಿ ಹೊಸ ರಕ್ತದ ಮಾದರಿ ಪತ್ತೆಯಾಗಿದೆಯಂತೆ. ಸೊ ಇಷ್ಟು ದಿನ ನೀವು ABO AB ಅಂತ ಎಲ್ಲ ಕೇಳಿದ್ರಿ, ಈಗ ಗ್ವಾಡಾ ನೆಗೆಟಿವ್ ಅಂತೆ. ಸೊ ಹೊಸ ಮಾದರಿ. ಸೊ ಕೇಳಬಹುದು, ಫ್ರೆಂಚ್ ಮಹಿಳೆಯರಲ್ಲಿ ಕೆರೆಬಿಯನ್ ದ್ವೀಪದಲ್ಲಿ ಇದ್ರಲ್ಲ, ಸೊ ಅದ್ರಲ್ಲಿ ಕಂಡು ಬಂದಿದೆಯಂತೆ, ಕೇಳೋ ಸಾಧ್ಯತೆ ಇದೆ. ಇನ್ನ ಜರ್ಮನಿಯ ಬಾನ್ ನಗರ. ಸೊ ಜರ್ಮನಿಯಲ್ಲಿ ಬಾನ್ ಅಂತ ಪ್ಲೇಸ್ ಇದೆ. ಸಾಮಾನ್ಯವಾಗಿ ಹವಾಮಾನ ಬದಲಾವಣೆ ಫಂಕ್ಷನ್ಗಳು ನಡೀತಾ ಇರ್ತವೆ, ಇಂಪಾರ್ಟೆಂಟ್ ಫಂಕ್ಷನ್ಸ್ ಎಲ್ಲ. ಇತ್ತೀಚೆಗೆ ಹವಾಮಾನ ಬದಲಾವಣೆಯ ಸಮ್ಮೇಳನ ಇತ್ತೀಚೆಗೆ ನಡೆದಿದೆ. ಸೊ ಕೇಳಬಹುದು. ಮತ್ತೆ ಇಂಗ್ಲೆಂಡ್ ಭಾರತ ನಡುವಿನ ಟೆಸ್ಟ್ ಸರಣಿ ನಡೀತಾ ಇದೆ. ಬಹಳ ಬ್ಯೂಟಿಫುಲ್ ಆಗಿ ರೋಮಾಂಚನಕಾರಿಯಾಗಿ ಎಲ್ಲ ನೋಡಿರ್ತೀರಾ. ಸೊ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿ.
ಸೊ ಅದನ್ನ ಪಟೋಡಿ ಟ್ರೋಫಿ ಅಂತ ಇತ್ತು ಮುಂಚೆ, ಅದನ್ನ ಈಗ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಮಾಡಿದ್ದಾರೆ. ಸೊ ಕೇಳಬಹುದು. ಸೊ ವೆರಿ ಇಂಪಾರ್ಟೆಂಟ್. ಸರಿ, ಏನ್ ಸರ್ ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್? ಎಲ್ಲಾನು ಇಂಪಾರ್ಟೆಂಟೇ. ಇಷ್ಟು ದೊಡ್ಡ ಮ್ಯಾಗಝಿನ್ಗಳನ್ನ ಸಣ್ಣದಾಗಿ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅಂತಾನೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ದಕ್ಷಿಣ ಆಫ್ರಿಕಾ ಇತ್ತೀಚೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸರಿ ಏನು ಗೆದ್ದೇ ಇರಲಿಲ್ಲ ದಕ್ಷಿಣ ಆಫ್ರಿಕಾ. ಸೊ ಅದೆಲ್ಲ ನಿಮಗೆ ಗೊತ್ತಿದೆಯಲ್ಲ, ದಕ್ಷಿಣ ಆಫ್ರಿಕಾದು ಅದೆಲ್ಲ ಬೇಡ. ಸೊ ತುಂಬಾ ಗ್ರೌಂಡಲ್ಲೇ ಕಣ್ಣೀರು ಹಾಕ್ಬಿಟ್ಟಿದ್ರು, ಎಷ್ಟೋ ಸರಿ ವರ್ಲ್ಡ್ ಕಪ್ ಗೆದ್ದಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನೋಡಿ, ಇತ್ತೀಚೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಡೆದಿದ್ದಾರೆ. ಸೊ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿರೋಂಥದ್ದು. ಸೊ ಇಷ್ಟು ಕೂಡ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಈಗ ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೋಡೋಣ. ಸೊ ದೇಶದಲ್ಲೇ ಮೊದಲ ಬಾರಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇ ವೋಟಿಂಗ್ ಜಾರಿಗೊಳಿಸಿದ ಬಿಹಾರ ರಾಜ್ಯ. ಇ ವೋಟಿಂಗ್ ವಯಸ್ಸಾದವರು, ಅಂಗವಿಕಲರು, ಸೊ ವೃದ್ಧರು, ಸೊ ಈ ತರದವರೆಲ್ಲ ಆನ್ಲೈನ್ ಅಲ್ಲೇ ವೋಟ್ ಮಾಡಬಹುದು. ಸೊ ಆ ತರ ಒಂದು ಸಿಸ್ಟಮ್ನ ಜಾರಿಗೊಳಿಸಿರೋಂಥ ಮೊದಲ ರಾಜ್ಯ ಬಿಹಾರ. ಇನ್ನು ದೇಶದ ಬಾಹ್ಯ ಗುಪ್ತಚರ ಸಂಸ್ಥೆ ರಾ. ರಾ ಕೇಳಿದಿರಲ್ವಾ? ಸಾಕಷ್ಟು ಜನ ನೋಡಿರ್ತೀರಾ, ಫಿಲಮ್ಸ್ ಅಲ್ಲೆಲ್ಲ ನೋಡಿರ್ತೀರಾ. ರಾ ಇದರ ಮುಖ್ಯಸ್ಥರಾಗಿ ಪರಾಗ್ ಜೈನ್ ಅವರು ನೇಮಕ ಆಗಿದ್ದಾರೆ. 41 ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಸೊ ಹೋಗಿದ್ದಾರೆ. ಸೊ ಅದೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡಿರ್ತೀರಾ. ಶುಭಾಂಶು ಶುಕ್ಲಾ ಅವರು ಹೋಗಿದ್ದಾರೆ. ಸೊ ರಾಕೇಶ್ ಶರ್ಮಾ ಆದ್ಮೇಲೆ ಇವರೇ ಯಾರು, ಶುಭಾಂಶು ಶುಕ್ಲಾ. ಇನ್ನ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ ಆದ್ಮೇಲೆ ಸೊ ಸೈಪ್ರಸ್, ಕೆನಡಾ, ಕ್ರೊವೇಷಿಯಾ ಇಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ. ಸೊ ಅದೆಲ್ಲ ಗೊತ್ತಿದೆ ನಿಮ್ಗದು. ಸೊ ಆಮೇಲೆ ಎಲ್ಲ ಕೆಲವು ದೇಶಗಳಿಂದ ಅವ್ರಿಗೆ ಎಲ್ಲ ಹೈಯೆಸ್ಟ್ ಅವಾರ್ಡ್ ಇರುತ್ತಲ್ಲ, ಆ ದೇಶದ ಹೈಯೆಸ್ಟ್ ಅವಾರ್ಡ್ನ ಇಲ್ಲಿ ಕೊಟ್ಟಿದ್ದಾರೆ. ನಾನು ಎಲ್ಲಾನು ಹಾಕಕ್ ಹೋಗಿಲ್ಲ. ಸೊ ಜಸ್ಟ್ ಇನ್ಫಾರ್ಮೇಶನ್ ಇರಲಿ ನಿಮಗೆ. ಸೊ ಈ ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಇನ್ನ ಜಸ್ಟ್ ಒಂದು ಸಿಂಪಲ್ ಇದು ಹಾಕಿದ್ದೀನಿ. ಸೈಪ್ರಸ್ ದೇಶದ ಒಂದು ಪ್ರಶಸ್ತಿ ಯಾವುದು, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮೆಕೇರಿಯೋಸ್ 3, ಇದು ಅವ್ರಿಗೆ ಸಿಕ್ಕಿದೆ. ಇನ್ನು ಬೇರೆ ಬೇರೆ ದೇಶಗಳು ಕೊಟ್ಟಿದ್ದಾರೆ, ಬಟ್ ನಾನು ಇಷ್ಟು ಮಾತ್ರ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 27 ದೇಶಗಳ ಪ್ರಶಸ್ತಿ ನಮ್ಮ ಪ್ರಧಾನಿಯವರಿಗೆ ಸಿಕ್ಕಿದೆ. ಹೈಯೆಸ್ಟ್ ಅಂದ್ರೆ ಆ ದೇಶದಲ್ಲಿ ಕೊಡುವಂತ ಅತ್ಯುನ್ನತ ಗೌರವ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾದ ಕಾನಾನಾಸ್ಕಿಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ 51ನೇ G7 ಮೀಟಿಂಗ್ ನಡೀತು, ಶೃಂಗಸಭೆಗಳ ಮೀಟಿಂಗ್ ನಡೀತು. ಸೊ ಅಲ್ಲಿ ನಮ್ಮ ಮೋದಿ ಅವರು ಭಾಗಿಯಾಗಿದ್ರು. ನೆಕ್ಸ್ಟ್ G7 ಫ್ರಾನ್ಸ್ ಅಲ್ಲಿ ನಡೀತಾ ಇದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ದೇಶದ ಮೊದಲ ಡಿಜಿಟಲ್ ಜನಗಣತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಎಲ್ಲ ಆನ್ಲೈನ್ ಅಲ್ಲೇ ಈಗ ಜನಗಣತಿ ತಗೊಳೋದು. ಈ ವರ್ಷ ಮಾಡಿಲ್ಲ. ಆಮೇಲೆ ಜನಗಣತಿ ಗೊತ್ತಿದೆಯಲ್ಲ ನಿಮಗೆ, ಜನಗಣತಿ ನಡೆದಿಲ್ಲ 2011, ಅದಾದ್ಮೇಲೆ 21 ಜನಗಣತಿ ಎಲ್ಲಿ ಸರ್ ಓದೋದಕ್ಕೆ ನಡೆದಿಲ್ಲ. ಸೊ 27ರಲ್ಲಿ ಅಫಿಷಿಯಲ್ ಆಗಿ ಬಿಡ್ತಾರಂತೆ, ನೋಡೋಣ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು UPSC ಪ್ರತಿಭಾ ಸೇತು ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಕೆಲವು ನೀವು ಹೈಯೆಸ್ಟ್ ಎಕ್ಸಾಮ್ಸ್ ಅಕ್ಕದೆಲ್ಲ ಬರೆದು, ಪ್ರಿಲಿಮ್ಸ್ ಮೈನ್ಸ್ ಎಲ್ಲ ಬರೆದು ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿ ಬಂದ್ಬಿಟ್ಟಿರ್ತೀರ, ಅಂದ್ರೆ ಟಾಪ್ ಲೆವೆಲ್ ರೀಚ್ ಆಗಿರ್ತೀರಾ. ಸೊ ಅಂಥವ್ರನ್ನೂ ಕೂಡ ರೆಕಮೆಂಡ್ ಮಾಡೋಂಥದ್ದು, ಕೆಲವು ಪಬ್ಲಿಕ್ ಸೆಕ್ಟರು, ಕೆಲವು ಒಳ್ಳೊಳ್ಳೆ ಕಂಪನಿಗಳಿಗೆ ರೆಕಮೆಂಡ್ ಮಾಡೋಂಥ ಕ್ಯಾಂಡಿಡೇಟ್ಸ್ನ ಒಂದು ಸ್ಕೀಮ್ UPSC ಪ್ರತಿಭಾ ಸೇತು ಯೋಜನೆ. ಪ್ರತಿ ಭಾರತೀಯನ ಮೇಲೆ 4.8 ಲಕ್ಷ ಸಾಲ ಇದೆಯಂತೆ. ಬರ್ತಾ ರೈಸ್ ಆಗ್ತಾ ಇದೆ, ಹೋಗ್ತಾ ಹೋಗ್ತಾ ಇರ್ಲಿ. ಜಸ್ಟ್ ಮಾಹಿತಿಗೆ ಹಾಕಿದ್ದೀನಿ, ಇದು ಎಕ್ಸಾಮ್ ಅಲ್ಲಿ ಏನು ಕೇಳಲ್ಲ. ನಥಿಂಗ್ ಟು ವರಿ. RBI ರಿಪೋರ್ಟ್ ಪ್ರಕಾರ ಅಷ್ಟಿದೆಯಂತೆ. ಅಂದ್ರೆ ನಿಮ್ಮ ಮೇಲೆ 4.8 ಲಕ್ಷ ಸಾಲ ಇದೆ. ಅದಕ್ಕೆ ಸಿಕ್ಕಾಪಟ್ಟೆ ಓದಿ ಚೆನ್ನಾಗಿ ದುಡ್ಡು ಮಾಡಿ ತೀರಿಸ್ಬೇಕು ಸಾಲನ. ಫಸ್ಟ್ ನಿಮ್ ಫ್ಯಾಮಿಲಿ, ಆಮೇಲೆ ತೀರ್ಸಿರಂತೆ ಸಾಲನ. ಇದನ್ನು ಹಾಕಿ ಇದು ತೀರ್ಸ್ಬೇಕಂತೆ, ಆಯ್ತಾ? ಸೊ ಇರ್ಲಿ. ಇನ್ನು ಸರಸ್ವತಿ ನದಿಗೆ ಹೊಸ ಸಾಕ್ಷ್ಯ. 4500 ವರ್ಷಗಳ ನಾಗರಿಕತೆಗೆ ಒಂದು ಕುರುಹು ಸಿಕ್ಕಿದೆ, ಪತ್ತೆ ಆಗಿದೆ. ಯಾವುದು? ರಾಜಸ್ಥಾನದ ಬಹಜ್ನಲ್ಲಿ ಕಾಲುವೆ, ಆಯ್ತಾ? ಸೊ ಅಲ್ಲೊಂದು ಕಾಲುವೆ ಸಿಕ್ಕಿದೆ, ಅದು ಸರಸ್ವತಿ ನದಿಗೆ ಸಾಕ್ಷಿ ತರ ಕಾಣಿಸ್ತಾ ಇದೆ ಅಂತೆ. ಸೊ ಸರಸ್ವತಿ ನದಿ ಇದ್ರ ಬಗ್ಗೆ ಎಲ್ಲ ನಾವು ಜಿಯೋಗ್ರಫಿಯಲ್ಲಿ ಓದಿದೀವಿ, ಆಯ್ತಾ? ಸೊ ಇರ್ಲಿ. ನೆಕ್ಸ್ಟ್, ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಪತನ ಸಾಕಷ್ಟು ಸುದ್ದಿ ಆಗಿತ್ತು. ಸೊ 260 ಜನ ಸಾವನ್ನಪ್ಪಿದ್ರು, ಗೊತ್ತಿದೆಯಲ್ಲ ಸರ್? ಅಲ್ಲಿ ಇದ್ದವ್ರು ಕಡಿಮೆ ಸರ್, ಹಂಗಿಂಗೆ ಅಂತ ಎಲ್ಲ ಕಮೆಂಟ್ ಮಾಡ್ಬೇಡಿ. ನಾನು ಓವರ್ ಆಲ್ ಎಲ್ಲ ಅಲ್ಲಿ ಹಾಸ್ಟೆಲ್ ಮೇಲೆಲ್ಲ ಬಿದ್ದು ಎಲ್ಲ ಟೋಟಲ್ಸ್ ಹತ್ರಲ್ಲ ಅವ್ರನ್ನೆಲ್ಲ ಸೇರ್ಸಿ ಹಾಕಿದ್ದೀನಿ. 260 ಜನ ಸಾವನ್ನಪ್ಪಿದ್ರು. ಮತ್ತೆ ಆಂಧ್ರ ಮತ್ತೆ ತೆಲಂಗಾಣ ನಡುವೆ ಇತ್ತೀಚೆಗೆ ಜಲವಿವಾದ. ಯಾವುದು? ಬನಕಾಚೇರ್ಲಾ ಯೋಜನೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಆಂಧ್ರದವರು ಕಟ್ತಾ ಇದ್ದಾರೆ, ಅದಕ್ಕೆ ತೆಲಂಗಾಣದವರು ನೀವು ಕಟ್ಬಿಟ್ರೆ ನಾವೇನ್ ಮಾಡೋದು, ನಮಗೆ ನೀರು ಬರಲ್ಲ, ಹಾಗೆ ಹೇಗೆ ಅಂತ ಇದು ಮಾಡ್ತಿದ್ದಾರೆ. ಇದು ಗೋದಾವರಿ ನೀರನ್ನ ಪೆನ್ನಾರ್ ಜಲಾಶಯ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ ಈ ಬನಕಾಚರ್ಲಾ ಯೋಜನೆಯಲ್ಲಿ. ಬಟ್ ಇಶ್ಯೂ ನಿಮಗೆ ನೆನಪಿರ್ಲಿ. ಸೊ ನಮ್ದು ಈಗ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಹಂಗೆ ನದಿ ವಿವಾದಗಳು ಸಾಮಾನ್ಯವಾಗಿ PSI SI ಇಲ್ಲೆಲ್ಲ ಬೇಕಾಗ್ತದೆ. ಒಂದೊಂದ್ಸರಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ. ಸೊ ಮುಲ್ಲ ಪೆರಿಯಾರ್ ಯಾವ ನದಿಗೆ ಸಂಬಂಧಪಟ್ಟಂತಹ ಒಂದು ವಿವಾದ, ಹೀಗೆ ಸಾಕಷ್ಟು ವಿವಾದಗಳಿದೆ ನಮ್ಮ ಭಾರತದಲ್ಲಿ. ಸೊ ಕರೆಕ್ಟಾಗಿ ಒಂದು 5 ನಿಮಿಷ ಕೂತ್ಕೊಂಡ್ರೆ ಎಲ್ಲ ನದಿ ವಿವಾದಗಳನ್ನು ನೋಡ್ಕೊಂಡ್ಬಿಡ್ಬೋದು. ಹಾಗೆ ಈಗ ಒಂದು ಹೊಸದಿದು ಬನಕಚರ್ಲಾ ಯೋಜನೆ, ಆಯ್ತಾ? ಸೊ ನೆಕ್ಸ್ಟ್, ದೇಶದ ಮೊದಲ ಪರಿಸರ ಉದ್ಯಾನವನ ದೆಹಲಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ವೆರಿ ಇಂಪಾರ್ಟೆಂಟ್. ಪರಿಸರ ಉದ್ಯಾನವನ, ಆಯ್ತಾ?
ಇನ್ನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ಗೆ ಕಂಗನಾ ರಣಾವತ್ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇದು ಪರಿಸರ ಉದ್ಯಾನ ಅಂದ್ರೆ ಈ ಪರಿಸರ ಅಂತ ಕೇಳಪ್ಪ, ಈ ವೇಸ್ಟ್ ಸಂಬಂಧಪಟ್ಟಂಗೆ ಅದು ದೆಹಲಿಯಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ಸೊ ಈ ಬಿಟ್ಬಿಟ್ಟಿದೀನಿ, ಈ ವೇಸ್ಟ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಉದ್ಯಾನವನ. ಸೊ ಏನ್ ಸರ್ ಬರೀ ಉದ್ಯಾನವನ ಅಂತ ಹೇಳ್ಬೇಡಿ, ಈ ವೇಸ್ಟೇಜಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಅಲ್ವಾ, ಎಲ್ಲ ಈ ವೇಸ್ಟ್ಗಳು ತಗೊಂಡು ಹೋಗಿ ಒಳ್ಳೆ ಪಾರ್ಕ್ ತರ ಮಾಡಿ ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ವೇಸ್ಟ್ ಅಂತ ಮೆಡಿಸಿನ್ ಇದ್ರದ್ದು ಕೆಲವು ಬಾಟ್ಲುಗಳು, ಪೇಪರ್ಗಳು ಅವೆಲ್ಲ ಅಂದ್ರೆ ಇಂಥದ್ನ ಇಲ್ಲಿ ಈ ವೇಸ್ಟೇಜ್ ಅಂತ ಬರುತ್ತೆ. ನಮ್ಮ ಕಂಪ್ಯೂಟರ್ ವೇಸ್ಟ್, ಕೆಲವು ಪಾರ್ಟ್ಸ್ಗಳನ್ನೆಲ್ಲ ಪ್ರಿಂಟರ್ಸ್ ಅವು ಇವು ಅವನ್ನೇ ಡೆಕೋರೇಷನ್ ಮಾಡಿ ಒಂದು ಒಳ್ಳೆ ಪಾರ್ಕಲ್ಲಿ ಇಟ್ಬಿಟ್ರೆ. ಸೊ ಆ ಥರದ್ದೊಂದು ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನು ಪ್ಯಾರಾ ಅಥ್ಲೆಟಿಕ್ಸ್ಗೆ ಕಂಗನಾ ರಣಾವತ್ ಆಯ್ತು. ಇನ್ನು ICC ಹಾಲ್ ಆಫ್ ಫೇಮ್ಗೆ MS ಧೋನಿ ಅವರು ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇನ್ನು ನಾಸಾ ಗಗನಯಾನಕ್ಕೆ ನಮ್ಮ ಆಂಧ್ರ ಪ್ರದೇಶದ ಜಾಹ್ನವಿ ಅವರು ಆಯ್ಕೆ ಆಗಿದ್ದಾರಂತೆ. ಜಸ್ಟ್ ಒನ್ ಲೈನ್ ತಿಳ್ಕೊಳ್ಳಿ. ಸೊ ದೇಶದ ಮೊದಲ ಖಾಸಗಿ ಉಪಗ್ರಹ ಇಂಟರ್ನೆಟ್ ಆರಂಭಿಸಿದ ಅನಂತ ಟೆಕ್ ಅನ್ನೋ ಕಂಪನಿ ಖಾಸಗಿ. ಇಷ್ಟು ದಿನ ಗೌರ್ಮೆಂಟ್ ಇಂಟರ್ನೆಟ್ ಅಂದ್ರೆ ಒಂದು ಸ್ಯಾಟಲೈಟ್ ಇಂದ ಈಗ ಖಾಸಗಿ ಉಪಗ್ರಹದಿಂದ ಪಡಿತಾ ಇರೋಂಥ ಒಂದು ಸ್ಕೀಮನ್ನ ಅನಂತ ಟೆಕ್ ಕಂಪನಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಭಾರತೀಯ ನೌಕಾ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಆಸ್ಥಾ ಪೂನಿಯಾ ಅವರು. ಜಸ್ಟ್ ತಿಳ್ಕೊಳ್ಳಿ, ಹೆಸರು ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೋಬೇಕು. ವಿಶ್ವ ಬ್ಲಿಟ್ಸ್ ಗೆದ್ದ ಭಾರತದ ದಿವ್ಯಾ ದೇಶ್ಮುಖ್, ಮೊನ್ನೆಲ್ಲ ಪೇಪರ್ ಅಲ್ಲಿ ನೋಡಿರ್ತೀರಾ, ಚೆಸ್ಸಿಗೆ ಸಂಬಂಧಪಟ್ಟಂಗೆ ಭಾರತದ ದಿವ್ಯಾ ದೇಶ್ಮುಖ್ ಅವರು ಸೊ ವಿಶ್ವ ಬ್ಲಿಟ್ಸ್ ಅನ್ನ ಗೆದ್ದಿದ್ದಾರೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ನಮ್ಮ ನೀರಜ್ ಚೋಪ್ರಾ, ಜಾವ್ಲಿನ್ ಅಂದ್ರೆ ಇವ್ರ ಹೆಸರಿದ್ದೇ ಇರುತ್ತೆ, ಗೋಲ್ಡನ್ ಸ್ಟ್ರೈಕ್ ಚಿನ್ನದ ಪದಕ ಮತ್ತೆ ಡೈಮಂಡ್ ಲೀಗ್ ಚಿನ್ನದ ಪದಕ ಎರಡು ಕೂಡ ಗೆದ್ದಿದ್ದಾರೆ. ಸೊ ಇಷ್ಟು ಕೂಡ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕರೆಂಟ್ ಅಫೇರ್ಸ್. ಸೊ ವಿಶೇಷ ಏನಪ್ಪಾ ಅಂದ್ರೆ ಬುಕ್ ಹೌಸ್ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಸ್ಪರ್ಧಾಚಿಗರು ಬಹಳ ಕಡಿಮೆ ರೇಟಲ್ಲಿ ಬುಕ್ಸ್ ಸಿಗ್ತಾ ಇದೆ, ಸಿಕ್ಕಾಬಡೆ ಬುಕ್ಸ್ ಹೋಗ್ತಾ ಇದೆ, ಯಾವುದೇ ಡೆಲಿವರಿ ಚಾರ್ಜ್ ಇಲ್ಲ. ಅದೇನ್ ರೇಟ್ ಹಾಕಿದೀವಲ್ಲ, ಇಷ್ಟು ಸ್ಯಾಂಪಲ್ ಬುಕ್ಸ್ ನಿಮ್ಗೆ ಇಲ್ಲಿ ಹಾಕಿರೋದು, ಇನ್ನು ಸಾಕಷ್ಟು ಬುಕ್ಸ್ಗಳಿದೆ, ಎಲ್ಲಾನು ಇದು ಹಾಕಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಹಾಕಿದೀವಿ. ಆ ರೇಟ್ ಕೂಡ ಹಾಕಿದೀವಿ, ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲ. ಯಾವ ವೆಬ್ಸೈಟ್ ಬೇಕಾದ್ರೂ ನೋಡಿ. ಸೊ ಇದಕ್ಕಿಂತ ಕಮ್ಮಿ ಕೊಡಕ್ ಸಾಧ್ಯನೇ ಇಲ್ಲ, ಅಷ್ಟು ಕಡಿಮೆ ಕೊಡ್ತಾ ಇದೀವಿ. ನೋಡಿ, ಇನ್ನೂ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಇನ್ನೂ ಕಡಿಮೆ ಕೊಡ್ತಿದ್ರೆ ನಮಗೆ ಸ್ಕ್ರೀನ್ ಶಾಟ್ ಕಳಿಸಿ, ಖಂಡಿತ ಅದಕ್ಕಿಂತ ಕಡಿಮೆ ರೇಟಲ್ಲಿ ಬೇಕಾದ್ರೆ ನೋಡೋಣ. ಇನ್ನ ನಮ್ಮ ಸ್ಪರ್ಧಾಚಿಗರು ಅಪ್ಲಿಕೇಶನ್ ನ ಕಂಪಲ್ಸರಿ ಮಿಸ್ ಮಾಡದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಮಾಡ್ತಿರೋ PDF, ಹಳೆಯ PDF, ನೋಟ್ಸ್, ವಿಡಿಯೋಸ್ ಪ್ರತಿಯೊಂದು ಕೂಡ ನಮ್ಮ ಸ್ಪರ್ಧಾಚಿಗರು ಆ್ಯಪ್ ಅಲ್ಲಿ ಇದೆ. ಸೊ ಆಸ್ ಯೂಶುವಲ್ ನಾನು ಕೊನೆಯದಾಗಿ ಹೇಳೋದು, ಸಖತ್ತಾಗಿ ಓದಿ. ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲಪ್ಪ ಏನಪ್ಪ ಮಾಡೋದು ಅಂತ ಬಿಟ್ಟೆಲ್ಲ ಹೋದ್ರೆ ಮತ್ತೆ ಬಂದು ಸ್ಟಾರ್ಟ್ ಮಾಡೋಕು ಅಂದ್ರೆ ನಿಮ್ಗೆಲ್ಲ ಹೊಸದು ಅಂತ ಅನ್ಸುತ್ತೆ, ಆಯ್ತಾ? ಅದಕ್ಕೆ ಸೀರಿಯಸ್ ಆಗಿ ವರ್ಕ್ ಮಾಡಿ. ಕಾಯ್ತಾ ಇರ್ತಾರೆ ಮನೇಲಿ. ಸೊ ಪೇರೆಂಟ್ಸ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೊ ನಿಮಗೋಸ್ಕರ ಓದ್ಲಿಲ್ಲ ಅಂದ್ರೂ ನಿಮ್ಮನ್ನ ನಂಬ್ಕೊಂಡಿರೋರ್ಗೋಸ್ಕರ ಆದ್ರೂ ಓದ್ಬೇಕಾಗಿರುತ್ತೆ. ಯಾಕಂದ್ರೆ ಸೊಸೈಟಿಲಿ ಅವರು ಮಾನ ಮರ್ಯಾದೆ ಪಾಪ ಅವ್ರ ಜವಾಬ್ದಾರಿ. ದಿನ ಬೆಳಿಗ್ಗೆ ಇದ್ರೆ ನನ್ನ ಮಗ ಮಗಳು ಹಿಂಗ್ ಓದ್ತಾವ್ರೆ, 10 ವರ್ಷದಿಂದ ಓದ್ತಾವ್ರೆ, 5 ವರ್ಷದಿಂದ ಓದ್ತಾವ್ರೆ ಅಂತ ಹೇಳ್ಕೊಳಕ್ ಅವ್ರಿಗೂ ಒಂಥರ ಬೇಜಾರಾಗತ್ತೆ. ಅದಕ್ಕೆ ಬೇಗ ಸೀರಿಯಸ್ ಆಗಿ ಓದಿ ಸಕ್ಸಸ್ ಆಗಿ, ಸಕ್ಸಸ್ ಆದ್ರೆ ಜೊತೆಲಿ ಕೂತ್ಕೊಂಡು ಪಾರ್ಟಿ ಮಾಡೋಣ, ಆಯ್ತಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ, ಬಾಯ್, ಟೇಕ್ ಕೇರ್. ಇವತ್ತು ಮೇ 2025, ಈ ಮಂತ್ ಅಲ್ಲಿ ನಡೆದಿರೋಂಥ ಕರೆಂಟ್ ಅಫೇರ್ಸ್ ನೋಡೋಣ. ಸೊ ಎಲ್ಲ ಆಲ್ರೆಡಿ ಮ್ಯಾಗಝಿನ್ಸ್ ಗಳು ಅವು ಇವು ಎಲ್ಲ ನೋಡಿರ್ತೀರಾ. ಸೊ ಹೊಸ ವಿಶೇಷ ಅಂತಂದ್ರೆ ಸ್ಪರ್ಧಾಚಿಗರು ಬುಕ್ ಹೌಸ್ ಕೂಡ ಲಾಂಚ್ ಆಗಿದೆ, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಸೊ ಇಷ್ಟು ಬುಕ್ಗಳ ಜೊತೆಗೆ ಇನ್ನೂ ಸಾಕಷ್ಟು ಬುಕ್ಗಳು ಸಿಗುತ್ತೆ. ಸೊ ಕೆಲವು ಬುಕ್ಸ್ ನ ಮಾತ್ರ ಹಾಕಿದೀವಿ. ಸೊ ಶುರು ಮಾಡೋಣ. ಸೊ ಮೇ 2025 ಕರೆಂಟ್ ಅಫೇರ್ಸ್. ಸೊ 18ನೇ IPL ಚಾಂಪಿಯನ್ ಯಾರು? ನಮ್ಮ RCB ಚಾಂಪಿಯನ್ ಆದ್ರು, ಗೊತ್ತಿದೆ. ಮೊನ್ನೆಲ್ಲ ಸಾಕಷ್ಟು ನ್ಯೂಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಸೊ ರನ್ನರ್ ಅಪ್ ಆಗಿದ್ದು KINGS11 ಪಂಜಾಬ್. ಇಲ್ಲಿ ಆರೆಂಜ್ ಕ್ಯಾಪ್ ಪಡ್ಕೊಂಡವರು, ಅತಿ ಹೆಚ್ಚು ರನ್ ನೋಡಿದವರು ಆರೆಂಜ್ ಕ್ಯಾಪ್ ಕೊಡ್ತಾರೆ. ಸೊ ಸಾಯಿ ಸುದರ್ಶನ್ ಅವರಿಗೆ ಕೊಟ್ರು. ಇನ್ನ ಪರ್ಪಲ್ ಕ್ಯಾಪ್ ನಮ್ಮ ಪ್ರಸಿದ್ಧ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ, ಅತಿ ಹೆಚ್ಚು ವಿಕೆಟ್ ತಗೊಂಡಿರೋದಕ್ಕೆ. ಇನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಅವರಿಗೆ ಕೊಟ್ರು. ಇನ್ನು ಮ್ಯಾನ್ ಆಫ್ ದಿ ಸೀರೀಸ್ ಸರಣಿ ಶ್ರೇಷ್ಠ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಹಾರ್ಟ್ ಲ್ಯಾಂಪ್, ವೆರಿ ವೆರಿ ಇಂಪಾರ್ಟೆಂಟ್, 100% ಕೇಳೋ ಸಾಧ್ಯತೆ ಇದೆ. ನಮ್ಮ ಕನ್ನಡದ ಕೃತಿಗೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಂದಿದೆ. ಸೊ ಅದರ ಮೂಲ ಕೃತಿ ಯಾವ್ದಪ್ಪ ಅಂದ್ರೆ ಎದೆಯ ಹಣತೆ ಅಂತ ಅನ್ಬಿಟ್ಟು ಅದನ್ನ ಬರೆದಿದ್ದು ನಮ್ಮ ಕನ್ನಡತಿ ಬಾನು ಮುಷ್ತಾಕ್ ಅವರು. ಇಬ್ರು ಕೂಡ ಕನ್ನಡದವರೇ, ಆಯ್ತಾ? ಟ್ರಾನ್ಸ್ಲೇಟ್ ಮಾಡಿದವರು ಕೂಡ ಕನ್ನಡದವರೇ, ದೀಪಾ ಬಸ್ತಿ ಕೂಡ ಕನ್ನಡದವರೇ. ಸೊ ಇದು ಹಾರ್ಟ್ ಲ್ಯಾಂಪ್ ಅಂತ ಅನ್ಬಿಟ್ಟು ಎದೆಯ ಹಣತೆ ಪುಸ್ತಕನ ಹಾರ್ಟ್ ಲ್ಯಾಂಪ್, ಅದು ಆ ಪುಸ್ತಕಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಮೂಲ ಕೃತಿ ಎದೆಯ ಹಣತೆ. ಸೊ ಲೇಖಕಿ ಬಂದ್ಬಿಟ್ಟು ಬಾನು ಮುಷ್ತಾಕ್, ಅದನ್ನ ಅನುವಾದ ಮಾಡಿದವರು ದೀಪಾ ಬಸ್ತಿ, ವೆರಿ ವೆರಿ ಇಂಪಾರ್ಟೆಂಟ್, ಏನ್ ಬೇಕಾದ್ರೂ ಕೇಳ್ಬೋದು ನೋಡಿ. ಆಮೇಲೆ ನಮ್ಮ
ಬುಕ್ ಹೌಸ್ ಅಲ್ಲಿ ಸಿಗೋಂಥವು. ಕೆಲವು ಬುಕ್ಸ್ ಮಾತ್ರ ಹಾಕಿದೀವಿ, ಎಲ್ಲ ಬುಕ್ಸ್ ಸಿಗುತ್ತೆ. ಸೊ ಬಹಳ ಕಡಿಮೆ ರೇಟ್ ಅಲ್ಲಿ, ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲ. ಅದೇನ್ ಪ್ರೈಸ್ ತೋರಿಸ್ತಿದೀವಿ ಅಷ್ಟು ನೀವು ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ವಿತ್ ಅಕ್ನಾಲಜ್ಮೆಂಟ್, ಪೋಸ್ಟಲ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ಇರ್ಲಿ. ನೆಕ್ಸ್ಟ್, ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ರಾಜಸ್ಥಾನದ ಫಲೋಡಿಯೋ ಕಿಚನ್ ಮತ್ತೆ ಉದಯಪುರದ ಮೆನಾರ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಲೋಡಿಯೋ ಕಿಚನ್ ಮತ್ತೆ ಉದಯಪುರದ ಮೆನಾರ್ ಇವು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆಯಂತೆ. ಸೊ ವೆರಿ ಇಂಪಾರ್ಟೆಂಟ್. ರಾಮ್ಸಾರ್ ತಾಣಗಳು ಅಂದ್ರೆ ಏನು ಅಂತ ಪದೇ ಪದೇ ಹೇಳಕ್ ಹೋಗಲ್ಲ, ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನೋಡಿ, ಇನ್ನೊಂದು ವಿಶೇಷ, ಜಪಾನ್ನ ಹಿಂದಿಕ್ಕಿ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳೆದಿದ್ದೀವಂತೆ. ವೆರಿ ಇಂಪಾರ್ಟೆಂಟ್. $4.19 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ನಮ್ಮಲ್ಲಿ, ಆಯ್ತಾ. ಸೊ ಜಪಾನ್ ಈಗ 4ನೇ ಪ್ಲೇಸ್ ಅಲ್ಲಿ ಇದ್ದಿದ್ನ ಅದನ್ನ ಬೀಟ್ ಮಾಡಿ ನಾವು 4ನೇ ಪ್ಲೇಸ್ಗೆ ಹೋಗ್ಬಿಟ್ಟಿದೀವಿ. ವೆರಿ ಇಂಪಾರ್ಟೆಂಟ್. ಇನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಭಾರತ 151ನೇ ಸ್ಥಾನದಲ್ಲಿದೆ. ಡೈರೆಕ್ಟ್ ಆಗಿ ಹೇಳ್ತಾರೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ದೇಶದ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಮಿಜೋರಾಂ. ಸೊ ಮೆಜಾರಿಟಿ ಅಲ್ಲಿರೋ ಎಲ್ರಿಗೂ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತಂತೆ. ಸೊ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಮಿಜೋರಾಂ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಇನ್ನ ನಮ್ಮ ಫರ್ಟಿಲಿಟಿ ರೇಟ್, ಭಾರತದ ಫರ್ಟಿಲಿಟಿ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. 2.0 ಅಂದ್ರೆ 2.0 ಫರ್ಟಿಲಿಟಿ ರೇಟ್ ಇದಾಗ್ತಾ ಇದೆ ನಮ್ಮಲ್ಲಿ. ಕರ್ನಾಟಕದ ಫರ್ಟಿಲಿಟಿ ರೇಟ್ ನೋಡಿ ಇನ್ನೂ ಕೂಡ ಬಹಳ ಕಡಿಮೆ ಆಗ್ತದೆ. 1.6 ಅಷ್ಟು ಇತ್ತೀಚಿನ ವರದಿ ಪ್ರಕಾರ. ವೆರಿ ಇಂಪಾರ್ಟೆಂಟ್. 1.6 ದರ ಅಂದ್ರೆ ಅವರೇಜ್ ಆಗಿ ದೇಶದ್ದು 2 ಮಕ್ಕಳು ಅಂದ್ರೆ ಇದು 1.6 ಆ ರೇಂಜ್ ಅಲ್ಲಿ ನಮ್ಮ ಕರ್ನಾಟಕದಿದೆ. ಸೊ ವೆರಿ ಇಂಪಾರ್ಟೆಂಟ್. ಕೇಳಬಹುದು. ಬೇರೆ ಇದಕ್ಕೆ ಸಾಕಷ್ಟು ಕಾರಣಗಳು, ಟೆಕ್ನಾಲಜಿ, ಮೊಬೈಲ್, ಅವು ಇವು, ಪ್ರೆಷರ್, ಡಿಪ್ರೆಷನ್ ಸಾಕಷ್ಟಿದೆ, ಆಯ್ತಾ. ಸೊ ಇರ್ಲಿ, ಅದ್ರದ್ದು ಡೀಟೇಲ್ ರಿಪೋರ್ಟ್ ನ ನೋಡ್ಕೊಡಿ. ನೆಕ್ಸ್ಟ್, ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಟ್ರಕ್ಕಿಗೆ ಛತ್ತೀಸ್ಗಢದಲ್ಲಿ ಇತ್ತೀಚೆಗೆ ಚಾಲನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕೇಳಬಹುದು. ಇದೆಲ್ಲ ಆನ್ಲೈನ್ ತರ ನೋಡ್ಕೊಂಡು ಹೋಗಿ. ಇನ್ನು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ವೆರಿ ಇಂಪಾರ್ಟೆಂಟ್. 2nd ಪ್ಲೇಸ್ ಅಲ್ಲಿ ಇದೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ 56,000 ಕೋಟಿ ರು ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ 2nd ಪ್ಲೇಸ್ ಅಲ್ಲಿ ಇದೀವಿ. ಮಹಾರಾಷ್ಟ್ರ 1st ಪ್ಲೇಸ್ ಅಲ್ಲಿ ಇದೆ, ಗೊತ್ತಿದೆ ನಿಮ್ಗದು. ಇನ್ನ ರಾಮನಗರ ಜಿಲ್ಲೆ ಅಧಿಕೃತ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಇನ್ನ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆ ಯಾವ್ದಪ್ಪ? ಚೀನಾಬ್ನ ಸೇತುವೆ. ಎಲ್ಲಿ ಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ. ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆ ಯಾವ್ದಪ್ಪ ಅಂದ್ರೆ ಚೀನಾಬ್ ಸೇತುವೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನಮ್ಮ ಎಲಾನ್ ಮಸ್ಕ್ ಅವರು ಸ್ಟಾರ್ಲಿಂಕ್ ಇಂಟರ್ನೆಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಅಂಬಾನಿ ಅವರು ಜಿಯೋ ಅದು ಇದು ಎಲ್ಲ ನೋಡಿದಿರಾ. ಈಗ ಎಲಾನ್ ಮಸ್ಕ್ ಕೂಡ ಬರ್ತಾ ಇದ್ದಾರೆ ಸ್ಟಾರ್ಲಿಂಕ್ ಇಟ್ಕೊಂಡು. ಸೊ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಂದು ಅನುಮತಿಯನ್ನ ಕೊಟ್ಟಿದೆ. ನೆಕ್ಸ್ಟ್, ಇನ್ನು ದೇಶದಲ್ಲಿ ಕಡು ಬಡವರ ಸಂಖ್ಯೆ ಈಗ 11-12 ಲೆಕ್ಕ ಹಾಕಿದಾಗ 27.1% ಇತ್ತು. ಈಗ 5.3% ಅಂತೆ. ಅಂದ್ರೆ ಬಡತನ ಕಡಿಮೆ ಆಗಿದೆಯಂತೆ. 5.3% ಗೆಲ್ದಿದೆಯಂತೆ. ಪ್ರಸ್ತುತ 7.5 ಕೋಟಿ ಜನ ಬಡವರಿದಾರಂತೆ. ಸೊ ಅಂದ್ರೆ 5.3%ಗೆ ನಂಬರ್ ಕೇಳ್ಬಿಡ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. 5.3%. ಇನ್ನ ವಿಶ್ವದ ಮೊದಲ ಫ್ಯೂಷನ್ ಹೈಬ್ರಿಡ್ ರಿಯಾಕ್ಟರ್ ಯಾವುದು? ಚೀನಾದ ಕ್ಸಿನ್ಗು ಅಂತ ಅಂದ್ಬಿಟ್ಟು. ಸೊ ಇಷ್ಟು ದಿನ ನೀವು ಫ್ಯೂಷನ್ ರಿಯಾಕ್ಟರ್ ಕೇಳಿರ್ತೀರಾ, ಇಲ್ಲ ಫಿಷನ್ ರಿಯಾಕ್ಟರ್ ಕೇಳಿರ್ತೀರಾ. ಸೊ ಇವೆರಡು ಮಿಕ್ಸ್ ಇರೋಂಥದ್ದು ಫ್ಯೂಷನ್ ಅಂಡ್ ಫಿಷನ್ ಹೈಬ್ರಿಡ್ ರಿಯಾಕ್ಟರ್ ಬಂದ್ಬಿಟ್ಟು ಈ ತರ ಏನೇ ಟೆಕ್ನಾಲಜಿ ಎಲ್ಲ ಸ್ಟಾರ್ಟ್ ಮಾಡೋದು ಅವರೇ ಸ್ಟಾರ್ಟ್ ಮಾಡೋದು, ಚೀನಾದವರೇ. ಕ್ಸಿನ್ಗು. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನ ಫ್ರೆಂಚ್ ಓಪನ್ 2025 ಇದರ ಪುರುಷರ ಚಾಂಪಿಯನ್ ಅಲ್ಕರಾಜ್, ಸ್ಪೇನ್ ನ ಅಲ್ಕರಾಜ್ ಗೆದ್ದಿದ್ದಾರೆ. ಇನ್ನ ಮಹಿಳಾ ಚಾಂಪಿಯನ್ ಕೋಕೋಗಾಫ್, ಅಮೆರಿಕಾದವರು. ಸೊ ಇನ್ನ ಡಬಲ್ಸ್ ಎಲ್ಲ ಕೇಳಲ್ವಾ ಸರ್? ಅವೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ನಮ್ಮ ಭಾರತದವ್ರು ಯಾರಾದ್ರೂ ಗೆದ್ದಿದ್ರೆ, ಡಬಲ್ಸ್ ಅಲ್ಲಿ ಇದ್ದಿದ್ರೆ, ನಮ್ಮವ್ರು ಯಾರಾದ್ರೂ ಇದ್ರೆ ನೀವು ಅವಾಗ ಓದ್ಬೇಕಾಗತ್ತೆ. ಅದನ್ನು ಕೂಡ ಯಾರು ಇಲ್ಲ. ಸೊ ಈಗ ಪುರುಷರು ಮತ್ತೆ ಮಹಿಳಾ ಅವರಿಬ್ಬರ ಹೆಸರು ಹೇಳಿದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಕರ್ನಾಟಕದ 43ನೇ DGIGP ಆಗಿ ನಮ್ಮ ಸಲೀಂ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಗೊತ್ತಿದೆ ನಿಮ್ಗದು. ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ನೇಮಕ ಆಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ. ಪೊಲೀಸ್ ಎಕ್ಸಾಮ್ಸ್ ಗಳು ಸಾಮಾನ್ಯ ಕೇಳ್ಬಿಡ್ತಾರೆ, ಆಯ್ತಾ. ಸೊ ನೆಕ್ಸ್ಟ್, ಇನ್ನು RV ದೇಶಪಾಂಡೆ ನೇತೃತ್ವದ ನಿಯೋಗದಿಂದ ರಾಜ್ಯ ಸರ್ಕಾರಕ್ಕೆ ಇತ್ತೀಚಿನ ಆಡಳಿತ ಸುಧಾರಣಾ ಆಯೋಗದ ವರದಿನ ಸಲ್ಲಿಸಿದರೆ. ಸೊ ಏನೇನ್ ಸಲ್ಲಿಸಿದರೆ ಇದೆಲ್ಲ ಮೇನ್ಸ್ ಆಸ್ಪೆಕ್ಟ್ ಇಂದ ಥಿಯರಿ ಬರೀಬೇಕು ಅಂದ್ರೆ ಬೇಕಾಗತ್ತೆ. ಏನೇನು ಕೊಟ್ಟಿದ್ದಾರೆ ರಿಪೋರ್ಟ್ ಸಮರಿ ಬೇಕಾಗ್ತದೆ. ಸೊ ಇನ್ನು ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣವೇ ಜಾಸ್ತಿ ಆಗ್ತಾ ಇದೆಯಂತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಕಾರಣಗಳಿದೆ, ಅದೆಲ್ಲ ಅಂದ್ರೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ. ಸೊ ಇನ್ನ ನೆಕ್ಸ್ಟ್ ಮಂತ್ ಇಂದ ಕರೆಂಟ್ ಅಫೇರ್ಸ್ ಸ್ವಲ್ಪ ಡೀಟೇಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಒಂದು ಟಾಪಿಕ್ ನ ಸ್ವಲ್ಪ ಡೀಟೇಲ್ ಆಗಿ ಟ್ರ್ಯಾಕ್ ಮಾಡ್ತೀನಿ.
ಸೊ ಸಾಧ್ಯ ಆದಷ್ಟು ಡೈಲಿ ಕರೆಂಟ್ ಅಫೇರ್ಸ್ ತರ ಎಲ್ಲ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ಮ್ಯಾಗಝಿನ್ಸ್ ಯಾವ್ದಾದ್ರು ಸಮರಿ ಮಾಡಿದ್ರೆ ಆಗತ್ತೆ ಅಲ್ವಾ. ಇರ್ಲಿ, ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಅನಂತ್ನಾಗ್. ಸೊ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಇತ್ತೀಚೆಗೆ ಸ್ಫೋಟಗೊಂಡ ಇಟಲಿಯ ಸಿಸಿಲಿಯಾ ಮೌಂಟ್ ಎಟ್ನಾ, ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳ್ತಾ ಇರ್ತಾನೆ, ಅಥವಾ ಜಿಯೋಗ್ರಫಿ ಆಸ್ಪೆಕ್ಟ್ ಲಿಂಕ್ ಮಾಡ್ಬಿಡ್ತಾನೆ, ಮೌಂಟ್ ಎಟ್ನಾ ಎಲ್ಲಿ ಬರುತ್ತೆ ಅಂತಾನೆ. ಸೊ ಇಟಲಿಯ ಸಿಸಿಲಿಯಾ ದ್ವೀಪದಲ್ಲಿ ಬರ್ತದೆ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ತುಂಬಾ ಎರಪ್ಟ್ ಆಗಿದೆ, ಅಂದ್ರೆ ಬ್ಲಾಸ್ಟ್ ಆಗಿತ್ತಂತೆ, ಸ್ಫೋಟಗೊಂಡಿತ್ತಂತೆ. ಸೊ ಜ್ವಾಲಾಮುಖಿ ಪರ್ವತ ಇದು, ಆಯ್ತಾ, ವೆರಿ ಇಂಪಾರ್ಟೆಂಟ್. ಇನ್ನ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಂಗಯ್ಯನದುರ್ಗದಲ್ಲಿ ಕೊಂಡು ಕುರಿ ಅಭಯಾರಣ್ಯ ಸ್ಟಾರ್ಟ್ ಮಾಡಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ರಂಗಯ್ಯನದುರ್ಗದಲ್ಲಿ ಕೊಂಡು ಕುರಿ ಅಭಯಾರಣ್ಯ. ಇನ್ನ ಗುಜರಾತ್ ಅಲ್ಲಿ 16ನೇ ಒಂದು ಸಿಂಹ ಗಣತಿ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಸಂಬಂಧಪಟ್ಟಂಗಿದು. ಸೊ ಯಾಕೆ ಸರ್ ಆ ಸ್ಟೇಟ್ ನಮಗೆ ಬೇಕಾಗತ್ತೆ, ಅಲ್ಲಿ ಏಷ್ಯಾಟಿಕ್ ಸಿಂಹಗಳ ಬಗ್ಗೆ ಎಲ್ಲ ಓದ್ತಾ ಇರ್ತೀವಿ. ಅಲ್ಲಿ ಏಷ್ಯಾಟಿಕ್ ಸಿಂಹಗಳು ಅಲ್ಲೇ ಜಾಸ್ತಿ ಕಂಡು ಬರೋದು. 891 ಏಷ್ಯಾಟಿಕ್ ಸಿಂಹಗಳಿದೆಯಂತೆ. ಸೊ ನಂಬರ್ಸ್ ಕೂಡ ಕೇಳ್ಬಿಡ್ತಾನೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನಮ್ಮ ಅನಿಲ್ ಕುಂಬ್ಳೆ ಅವರು ನೇಮಕ ಆಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಇನ್ನ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭು ಬಕ್ರೂ ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರೂ ನೇಮಕ ಆಗಿದ್ದಾರೆ. ಸೊ ಕೇಳೋ ಸಾಧ್ಯತೆ ಇದೆ. ಇನ್ನ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ನಮ್ಮ ಸೂರ್ಯಕಾಂತ್ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೇಳೋ ಸಾಧ್ಯತೆ ಇದೆ. ಸೊ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷರಾಗಿ ರಾಜಾ ಸಾಬ್ ಅವರು ನೇಮಕ ಆಗಿದ್ದಾರೆ. ಸೊ ಕೇಳಬಹುದು ಸರ್, ಏನ್ ಸರ್ ಪ್ರತಿಯೊಂದು ಕೇಳ್ಬೋದು. ನನಗೆ ಇಂಪಾರ್ಟೆಂಟ್ ಅನ್ಸೋದು ನಮ್ಮ ಎಕ್ಸ್ಪೀರಿಯನ್ಸ್ ನಾವಿಲ್ಲಿ ಹಾಕಿರ್ತೀವಿ, ಇನ್ನೂ ಸಾಕಷ್ಟಿದೆ, ಆಯ್ತಾ. ಸೊ ಕೆಲವರು ಕಮೆಂಟ್ ಮಾಡಿದ್ರು, ಸರ್ ಎಲ್ಲಾನು ಇಂಪಾರ್ಟೆಂಟ್ ಅಂತೀರಿ. ಅಷ್ಟು ದೊಡ್ಡ ಮ್ಯಾಗಝಿನ್ಸ್ಗಳು ಇವನ್ನೆಲ್ಲ ನೋಡ್ಬಿಟ್ಟು ಸಮರಿ ಮಾಡಿ ಹಾಕೋದಿದೆಯಲ್ಲ, ನಿಮಗೆ ಒಂದು 10 ನಿಮಿಷದಲ್ಲಿ ಫೀಡ್ ಮಾಡೋದಿದೆಯಲ್ಲ, ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನ ನಾವು ಮಾಡಿದೀವಿ. ಸೊ ಎಲ್ಲಾನು ಇಂಪಾರ್ಟೆಂಟ್, ಅಲ್ಲಿ ಏನ್ ಹಾಕಿದೀವಿ ಎಲ್ಲಾನು ಇಂಪಾರ್ಟೆಂಟ್. ಅದು ಅಡಿಷನಲ್ ಆಗಿ ನೀವು ಏನ್ ಬೇಕಾದ್ರೂ ಓದ್ಕೊಳ್ಳಿ, ಎಕ್ಸ್ಟ್ರಾ ಓದಿದ್ರೆ ನಿಮಗೆ ಲಾಭ ಅಲ್ವಾ. ಸೊ ಓದ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್, ಇನ್ನ UPSC ಅಧ್ಯಕ್ಷರಾಗಿ ನಮ್ಮ ಅಜಯ್ ಕುಮಾರ್ ಅವರು ನೇಮಕ ಆಗಿದ್ದಾರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ. ಇನ್ನ 52ನೇ ನ್ಯಾಯಮೂರ್ತಿಯಾಗಿ ಗವಾಯಿ ಅವರು ನೇಮಕ ಆಗಿದ್ರು, ಅವರು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ. ಇನ್ನ ಮಿಸ್ ವರ್ಲ್ಡ್ 2025 ವಿನ್ನರ್ ಯಾರಾದ್ರೂ, ಥೈಲ್ಯಾಂಡ್ ನ ಸುಚಾಟಾ ಚುವಾಂಗ್ ಶ್ರೀ ಅಂತ ಇವ್ರು ವಿನ್ ಆಗಿದ್ದಾರೆ. ಏನ್ ವಿಶೇಷ ಈ ಸರಿ, ನಮ್ಮ ಹೈದರಾಬಾದ್ ಅಲ್ಲಿ ನಡೆದಿದೆ ಮಿಸ್ ವರ್ಲ್ಡ್. ಸೊ ಅಲ್ಲಿ ಥೈಲ್ಯಾಂಡ್ ನ ಸುಚಾಟಾ ಚುವಾಂಗ್ ಶ್ರೀ ವಿನ್ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇನ್ನ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಇದನ್ನ ಭಾನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಬೆಂಗಳೂರಿನ ನಿಮಾನ್ಸ್ ಅಲ್ಲಿ ನರ್ಸಿಂಗ್ ಸೂಪರಿಂಟೆಂಟ್ ಆಗಿ ಕೆಲಸ ಮಾಡ್ತಿದಾರಂತೆ ನಮ್ಮವರು. ಸೊ ಅವ್ರಿಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇನ್ನು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಅಂಧ ಮಹಿಳೆ ಹಿಮಾಚಲ್ ಪ್ರದೇಶದವರು, ಸೊ ಬ್ಲೈಂಡ್ ಅವರು, ಚೋನ್ ಜಿನ್ ಅಂಗ್ಮೋ. ಹೆಸರು ನೋಡಿ ವಿಚಿತ್ರವಾಗಿದೆ, ಸ್ವಲ್ಪ ಚೈನೀಸ್ ತರ ಹೆಸರಿದೆ, ಅವೆಲ್ಲ ಬಾರ್ಡರ್ ಅಲ್ವಾ. ಹಿಮಾಚಲ ಪ್ರದೇಶದ ಅಂಧ ಮಹಿಳೆ ಚೋನ್ ಜಿನ್ ಅಂಗ್ಮೋ, ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಧ ಮಹಿಳೆ. ಸೊ ಕೇಳಬಹುದು. ಇನ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದಂತಹ SR ನಾಯಕ್ ಅವರು ನಿಧನರಾಗಿದ್ದಾರೆ. ಸೊ ನೋಡ್ಕೊಳ್ಳಿ ಜಸ್ಟ್. ಕನ್ನಡದ ಖ್ಯಾತ ಸಾಹಿತಿ HS ವೆಂಕಟೇಶ್ ಮೂರ್ತಿ ಅವರು, ಇವೆಲ್ಲ ನೋಡಿರ್ತೀರ, ನಿಧನರಾದ್ರು. ಅವರ ಪ್ರಸಿದ್ಧ ಕೃತಿಗಳು ಚಿನಾರಿ ಮುತ್ತ ಫಿಲಮ್ ಎಲ್ಲ ನೋಡಿದಿರಲ್ಲ, ಕೊಟ್ರೆ ಶ್ರೀ ಕನಸು, ವಿಜಯ ರಾಘವೇಂದ್ರ ಅವ್ರದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಇನ್ನ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪಂದ್ಯ ಆಡ್ತಿದಾರಂತೆ. ಸೊ ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಕೂಡ ಮೇನಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್. ಇನ್ನು ನೆಕ್ಸ್ಟ್ ಮಂತ್ ಇಂದ ಸ್ವಲ್ಪ ಬೇರೆ ತರ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡಬಹುದು, ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ವೀಕ್ಲಿನೋ ಆತರ ಪ್ಲಾನ್ ಮಾಡ್ತೀನಿ. ಸೊ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ನಮ್ಮ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಜೊತೆಗೆ ನೋಡಿ, ಇಲ್ಲಿ ಸ್ಪರ್ಧಾ ಚಿಗುರು ಬುಕ್ ಹೌಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಬುಕ್ಸ್ ಸಿಗುತ್ತೆ ನಿಮ್ ಮನೆಗೆ, ನಿಮ್ ಹಳ್ಳಿಗೆ. ನಮ್ದೇನು ಒಳ್ಳೆ ಸರ್ವಿಸ್ ಕೊಡೋ ಅಂತದ್ದು, ಅದೇನ್ ಪೇ ಮಾಡ್ತೀರಿ. ಯಾಕಂದ್ರೆ ಎಲ್ಲಾ ಕಡೆ ಒಂದೊಂದ್ಸರಿ MRP ತಗೋತಾರ, ಅದು ಇದು ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನಮ್ಮ ಇಂಟೆನ್ಷನ್ ಏನು, ನಮ್ಮ ಪ್ರಾಫಿಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಕಡಿಮೆ ರೇಟಲ್ಲಿ ಸರ್ವಿಸ್ ಕೊಡ್ಬೇಕು ಅಂತ. ಸರ್ ಬೇರೆ ಕಡೆ ನೋಡಿ ಸರ್, ಇಲ್ಲಿ ಎಲ್ಲೋ ಇದೆ ಆನ್ಲೈನ್ ಅಲ್ಲಿ ಇಷ್ಟು ಕಮ್ಮಿ ಕೊಡ್ತಿದ್ದಾರೆ. ಸೊ ನಿಮ್ಮಲ್ಲಿ ಯಾಕೆ, ನಮ್ಮಲ್ಲಿ ಏನಾದ್ರು ಇನ್ನೊಂದು 10-20 ರೂಪಾಯಿ ಜಾಸ್ತಿ ಇದ್ರೆ ಅದನ್ನೇನಾದ್ರೂ ಖಂಡಿತ ಫೋಟೋ ಗಿಟೋ ತೆಗೆದು ಕಳಿಸಿ. ಖಂಡಿತ ಅದೇನಿದೆ ನಿಮಗೇನು ಕಡಿಮೆ ರೇಟಲ್ಲಿ ಒಳ್ಳೆ ಎಫೆಕ್ಟಿವ್ ಆಗಿ ನಿಮಗೆ ಸಿಗಬೇಕು. ನಮಗೆ ಲಾಸು ಏನಾಗುತ್ತೋ ಸೆಕೆಂಡ್ರಿ, ಆಯ್ತಾ. ನಿಮ್ ಮನೆ ಬಾಗಿಲಿಗೆ ತಲುಪುವಂಥದ್ದು. ಸೊ ಯಾವುದೇ ಇಲ್ಲಿ ಡೆಲಿವರಿ ಚಾರ್ಜಸ್ ಏನಿಲ್ಲ. ಇಲ್ಲಿ ಕೆಲವು ಬುಕ್ಸ್ ಅಷ್ಟೇ ಹಾಕಿದೀವಿ. ಸೊ ಇಷ್ಟೇ ಬುಕ್ಸ್ ಅಂತ ಅನ್ಕೋಬೇಡಿ, ಇನ್ನು ಜಾಸ್ತಿ ಇದೆ, ಎಲ್ಲಾನು ಹಾಕಕ್ಕಾಗಲ್ಲ ಅನ್ಬಿಟ್ಟು ಕೆಲವು ಸ್ಯಾಂಪಲ್ಸ್ ಮಾತ್ರ ಹಾಕಿದೀವಿ. ಸೊ ಆಸಕ್ತರು ನೋಡಿ, ಈಗ ಆಲ್ರೆಡಿ ಕ್ಲಾಸ್ ನಡೀತಿರ್ಬೇಕಾದ್ರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದಾರೆ. ಸೊ ಸ್ಪರ್ಧಾ ಚಿಗುರು ಬುಕ್ ಹೌಸ್ ನಿಮ್ಗಾಗಿ ಮಾಡಿರುವಂತದ್ದು ತುಂಬಾ ಕಡಿಮೆ ರೇಟಲ್ಲಿ ನಿಮ್ಗೆ
ತಲುಪಿಸಂತ ಒಂದು ಪ್ರಯತ್ನ. ಸೊ ಇಷ್ಟು ಕೂಡ ಇರ್ಲಿ. ನಮ್ಮ ಆಪ್ ನ ಮಿಸ್ ಮಾಡದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ಪರ್ಧಾ ಚಿಗುರು ಆಪ್ ನ ಪ್ಲೇ ಸ್ಟೋರ್ ಇಂದ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ವಾಟ್ಸ್ಆಪ್ ಅಲ್ಲಿ ನೀವು ಹಾಯ್ ಅಂತ ಕಳ್ಸಿದ್ರೆ ಎಲ್ಲ ಡೀಟೇಲ್ಸ್, ನಮ್ಮ ಬುಕ್ ರೇಟು, ನಮ್ಮ ಶಾಪ್ ಅಲ್ಲಿ ಏನೇನ್ ಬುಕ್ ಸಿಗುತ್ತೆ ಎಲ್ಲಾನು ಗೊತ್ತಾಗತ್ತೆ ನಿಮ್ಗೆ. ಸೊ ಇನ್ನು ಹೊಸ ಹೊಸ ಅಪ್ಡೇಟ್ಸ್ ಈಗೆಲ್ಲ ನಮ್ಮ ಸ್ಪರ್ಧಾ ಚಿಗುರು ಟೀಮ್ ಎಲ್ಲ ಎಕ್ಸ್ಪಾನ್ಷನ್ ಆಗಿದೆ. ಸೊ ಇನ್ನು ಹೊಸ ಹೊಸ ಪ್ಲಾನ್ಸ್ ಗಳು ಮಾಡ್ತಾ ಇದೀವಿ. ಸೊ ಕೆಲವು ಅಪ್ರೂವಲ್ಸ್ ಇದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದೀವಿ. ನೋಡೋಣ, ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಸದ್ಯದಲ್ಲಿ ಕೊಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಓದಿ. ಈಗ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಪ್ರಿಪರೇಷನ್ ಮಾಡಿದ್ರೆ ಆ ಟೈಮಲ್ಲಿ ನುಗ್ಗಿ ಹೊಡಿಬಹುದು ಯಾವುದೇ ಎಕ್ಸಾಮ್. ನಾನು ಸುಮ್ಮನೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪರೇಷನ್ ಮಾಡೋದು ಹಂಗೆ ಹಿಂಗೆ ಅಂತ ಕಾಯಕ್ ಹೋಗ್ಬಿಡಿ. ಸೊ ಸೀರಿಯಸ್ ಆಗಿ ವರ್ಕ್ ಮಾಡಿ. ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮನೇಲಿ ಕಾಯ್ತಾ ಇರ್ತಾರಪ್ಪ. ಸೊ ನಿಮಗೋಸ್ಕರ ನಿಮ್ಮ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ದಯಮಾಡಿ ಸೀರಿಯಸ್ ಆಗಿ ಅವ್ರ ಮುಖ ನಿಮಗೋಸ್ಕರ ಓದ್ಲಿಲ್ಲ ಅಂದ್ರೂ ನಾನು ಯಾವಾಗ್ಲೂ ಹೇಳೋದು ಅವ್ರಿಗೋಸ್ಕರನಾದ್ರೂ ಓದಿ. ನಿಮ್ಗೆ ಏನಾದ್ರೂ ಬುಕ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಪ್ರೊಸೀಜರ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್. ಟೇಕ್ ಕೇರ್. ಇವತ್ತು ಏಪ್ರಿಲ್ 2025 ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಲು ನಮ್ಮ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸಿದ್ಧಗೊಂಡಿದ್ದಾರೆ. ಸೊ ಏಪ್ರಿಲ್ ಅಲ್ಲಿ ಸಿದ್ಧ ಆಗಿದ್ರು, ಈಗ ಆಲ್ರೆಡಿ ರೀಚ್ ಆಗಿದ್ದಾರೆ. ಸೊ ನಿಮಗೆ ಗೊತ್ತಿದೆ. ಇನ್ನ ಸುಪ್ರೀಂ ಕೋರ್ಟ್ ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನಮ್ಮ ಗವಾಯಿ ಅವರು ನೇಮಕ ಆಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಭಾರತ 130ನೇ ಸ್ಥಾನ ಪಡ್ಕೊಂಡಿದೆ ಈ ಸಲ. ಸೊ 0.685 ಇಂಡೆಕ್ಸ್ ಒಂದಿಗೆ 130ನೇ ಸ್ಥಾನ HDI. ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಮಹೇಶ್ವರಿ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ವೆರಿ ಇಂಪಾರ್ಟೆಂಟ್. ಸೊ ಇದು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂದ್ರೆ ನಮ್ಮ ಒಂದು ಜುಡಿಷಿಯಲ್, ಇದು ಪೊಲೀಸ್ ಸಿಸ್ಟಮ್, ಇದೆಲ್ಲದರಲ್ಲೂ ಕಂಪೇರ್ ಟು ಅಂದ್ರೆ ನಮ್ಮ ದೇಶದ ರಾಜ್ಯಗಳಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಇನ್ನ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಿದಂತಹ ಮೊದಲ ರಾಜ್ಯ ಬಂದ್ಬಿಟ್ಟು ತೆಲಂಗಾಣ. ಸೊ ನಮ್ಮಲ್ಲೂ ಕೂಡ ನಡೀತಾ ಇದೆ ಇನ್ನು ಸರ್ವೆ. ಸೊ ಒಳ ಮೀಸಲಾತಿ ಜಾರಿ ಮಾಡಿದಂತಹ ಮೊದಲ ರಾಜ್ಯ ತೆಲಂಗಾಣ ಪರಿಶಿಷ್ಟ ಜಾತಿಗಳಲ್ಲಿ. ಆಯ್ತಾ. ಇನ್ನ ಪಂಚಾಯತ್ ಪ್ರಗತಿ ಸೂಚ್ಯಂಕ ವರದಿಯಲ್ಲಿ ಗುಜರಾತ್ ಚೆನ್ನಾಗಿ ಪ್ರೋಗ್ರೆಸ್ ತೋರಿಸಿ ಮೊದಲ ಸ್ಥಾನದಲ್ಲಿ ಇದೆಯಂತೆ, ಕೇಳಬಹುದು. ನೆಕ್ಸ್ಟ್, ಇನ್ನ ವಿಶ್ವ ಬ್ಯಾಂಕಿನ ಬಡತನ ವರದಿ. ಸೊ ಎಷ್ಟು ಜನ ಬಡವರಿದ್ದಾರೆ? ಸೊ ಆಸ್ ಆಫ್ ನೌ ಲೇಟೆಸ್ಟ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ 2.3% ಬಡವರು ಅನ್ನಂಗೆ ಹೇಳಿದ್ದಾರೆ. ಆಯ್ತಾ. ಸೊ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ, ವಿಶ್ವ ಬ್ಯಾಂಕಿಗೆ ಏನೋ ಒಂದು ಮಾನದಂಡ. ಅದರ ಪ್ರಕಾರ ಭಾರತದಲ್ಲಿ 2.3% ಇದ್ದಾರೆ. ಇನ್ನು ನಗರಗಳಲ್ಲಿ 1.1%, ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 2.8% ಇದಾರಂತೆ. ಸೊ ಕೇಳಬಹುದು, ವೆರಿ ಇಂಪಾರ್ಟೆಂಟ್. ಇನ್ನ ಬೋಟ್ಸ್ವಾನಾ ಮತ್ತೆ ಕೀನ್ಯಾದ ಚಿರತೆಗಳನ್ನ ತರಬೇಕು ಅಂತ ಅನ್ಬಿಟ್ಟು ಭಾರತ ನಿರ್ಧಾರ ಮಾಡಿದೆ. ಸೊ ಕೇಳಬಹುದು, ಜಸ್ಟ್ ಒನ್ಲೈನರ್ ತರ ನೋಡ್ಕೊಂಡು ಹೋಗಿ. ಇನ್ನು ಇಸ್ರೋ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಕಸ್ತೂರಿ ರಂಗನ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವ್ರ ಬಗ್ಗೆ ಗೊತ್ತಿದೆ ನಿಮಗೆ. ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂಗೆ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಂಗಿದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಇನ್ನ ಕ್ರೈಸ್ತರ ಪರಮೋಚ್ಚ ಗುರು ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ಸೊ ನೋಡಿದಿರ ನ್ಯೂಸ್ ಅಲ್ಲೆಲ್ಲ. ಇನ್ನ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಅಲೋಕ್ ಜೋಶಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಿ ಸುಜಾತಾ ಚತುರ್ವೇದಿ ಅವರು ನೇಮಕ ಆಗಿದ್ದಾರೆ. ಸೊ ಜಸ್ಟ್ ಒನ್ಲೈನರ್ ತಿಳ್ಕೊಳ್ಳಿ. ಇನ್ನು ಆಸ್ಟ್ರೇಲಿಯಾದ ಪ್ರಧಾನಿಯಾಗಿ ಆಂಥೋನಿಯೋ ಆಲ್ಬನಿಸ್ ಮರು ಆಯ್ಕೆ ಆಗಿದ್ದಾರೆ. ಯಾರು? ಆಂಥೋನಿಯೋ ಆಲ್ಬನಿಸ್. ಇನ್ನು ಕೆನಡಾದ ಪ್ರಧಾನಿಯಾಗಿ ಮಾರ್ಕ್ ಕಾರ್ನೆ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನು IMF ಗೆ ಭಾರತದ ಪ್ರತಿನಿಧಿಯಾಗಿ ಪರಮೇಶ್ವರನ್ ಅಯ್ಯರ್ ಅವರು ನೇಮಕ ಆಗಿದ್ದಾರೆ. IMF ಗೆ ಭಾರತದ ಪ್ರತಿನಿಧಿಯಾಗಿ ಪರಮೇಶ್ವರನ್ ಅಯ್ಯರ್. ವೆರಿ ಇಂಪಾರ್ಟೆಂಟ್. ಇನ್ನು ದೇಶದ ಮೊದಲ ಲಿಥಿಯಂ ಗಣಿ ಯಾವುದು? ಛತ್ತೀಸ್ಗಢದ ಖಟ್ಗೋರಾ. ಸೊ ಅದು ಪ್ರಾರಂಭ ಮಾಡಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್. ದೇಶದ ಮೊದಲ ಲಿಥಿಯಂ ಗಣಿ ಯಾವುದು? ಛತ್ತೀಸ್ಗಢದ ಖಟ್ಗೋರಾ. ನೆನಪಲ್ಲಿ ಇಟ್ಕೊಳ್ಳಿ. ಇನ್ನ ಸೌರ ಮತ್ತೆ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿ ಇದೆಯಂತೆ. ಸೊ ಕೇಳ್ಬೋದು ಏನ್ ಬೇಕಾದ್ರು ಎಕ್ಸಾಮ್ ಅಲ್ಲಿ. ಇನ್ನ ಮಧ್ಯಪ್ರದೇಶದ ಇಂದೋರ್. ಸೊ ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ. ಯಾರು ಭಿಕ್ಷಕರೇ ಇಲ್ವಂತೆ. ಸೊ ಇದ್ದವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಇಲ್ಲಿ ಸೇರಿಸಿ ಯಾರು ಭಿಕ್ಷಕರನ್ನಿಲ್ದೆ ಇರೋ ತರ ಮಾಡಿದ್ದಾರೆ. ಸೊ ಮಧ್ಯಪ್ರದೇಶ, ಇದರಲ್ಲಿ ಇಂದೋರ್ ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ. ಇನ್ನು 2025 ವಿಶ್ವ ಸುಂದರಿ ಸ್ಪರ್ಧೆ ಇಲ್ಲಿ ಹೈದರಾಬಾದ್ ನಲ್ಲಿ ನಡೀತಾ ಇದೆ, ಗೊತ್ತಿದೆ ನಿಮ್ಗೆ. ವೆರಿ ಇಂಪಾರ್ಟೆಂಟ್. ಇನ್ನ ರೋಮನ್ ಕ್ಯಾಥೋಲಿಕ್ ಚರ್ಚ್ ನ ನೂತನ ಪೋಪ್ ಆಗಿ ರಾಬರ್ಟ್ ಫ್ರಾನ್ಸಿಸ್ ಪ್ರವೋಸ್ಟ್ ಅವರು ಆಯ್ಕೆಯಾಗಿದ್ದಾರೆ. ಸೊ
ನೋಡ್ಕೊಳ್ಳಿ. ಸೊ ಜನರಲ್ ಆಗಿ ಇನ್ನ 107ನೇ ರಾಷ್ಟ್ರೀಯ ಉದ್ಯಾನವನವಾಗಿ ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶವನ್ನ ಘೋಷಣೆ ಮಾಡಿದ್ದಾರೆ. 107ನೇದು ಯಾವುದು? ಸಿಮ್ಲಿಪಾಲ್, ವೆರಿ ಇಂಪಾರ್ಟೆಂಟ್. ಇನ್ನು ಮಸೂದೆ ಅನುಮೋದನೆಗಳಿಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ 3 ತಿಂಗಳ ಕಾಲ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್. ಫಾರ್ ಎಕ್ಸಾಂಪಲ್, ಸ್ಟೇಟ್ ಗವರ್ಮೆಂಟ್ ಏನೋ ಒಂದು ರೆಕಮೆಂಡೇಶನ್ ಅಪ್ರೂವಲ್ ಕಳಿಸಿದ್ರೆ ಸೊ 3 ತಿಂಗಳಲ್ಲೇ ಅಪ್ರೂವಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ ಕೊಟ್ಟಿದೆ. ಸೊ ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ರಾಜ್ಯಪಾಲರುಗಳಿಗೆ ಅದು ಯಾವ ರೀತಿ ಅವ್ರಿಗೆಲ್ಲ ಹೇಳೋದಕ್ಕೆ ಆಗಲ್ಲ ಅಷ್ಟೊಂದು ಅಂತ ನಮ್ಮ ಅಭಿಪ್ರಾಯ. ಸೊ ನೋಡೋಣ ಇದು ಲೀಗಾಲಿಟಿ ಎಲ್ಲೆಲ್ಲಿಗೆ ಬರುತ್ತೆ ಏನೇನು ಅಂತ ಅಂದ್ಬಿಟ್ಟು. ಸೊ ತಮಿಳ್ನಾಡವರು ಹಿಂಗೆ ಅಪ್ರೂವಲ್ ಮಾಡ್ತಿಲ್ಲ ಗವರ್ನರ್ ಅಂದ್ಬಿಟ್ಟು ಏನೋ ಒಂದು ಇದನ್ನ ಕಳಿಸ್ಕೊಂಡೆ ಸುಪ್ರೀಂ ಕೋರ್ಟಲ್ಲಿ ಹಾಕೊಂಡಿದ್ರು, ನಾವೇನು ಕಳಿಸಿದ್ರು ಅಪ್ರೂವಲ್ ಮಾಡ್ತಿಲ್ಲ ಗವರ್ನರ್ ಅಂತ. ಸೊ ಅದಕ್ಕೆ ಈ ರೀತಿ ಒಂದು ಗೈಡ್ಲೈನ್ಸ್ ಕೊಟ್ಟಿತ್ತು. ನೋಡೋಣ ಇನ್ನು ಯಾವ್ಯಾವ ಹಂತಕ್ಕೆ. ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನಮ್ಮ ಆ್ಯಪಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಇದೆ, ನೋಡಬಹುದು. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಯಾವುದು? ಅಮೆರಿಕ. ಅತಿ ಹೆಚ್ಚು ನಾವು ಟ್ರೇಡಿಂಗ್ ಪಾರ್ಟ್ನರ್ ಅಮೆರಿಕ. ಇನ್ನು ಕರ್ನಾಟಕದ ಮೊದಲ ವಾಟರ್ ಮೆಟ್ರೋ ಯೋಜನೆ ಮಂಗಳೂರಲ್ಲಿ ಬರ್ತಾ ಇದೆಯಂತೆ. ಸೊ ನೋಡಿ, ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಮೊದಲ ವಾಟರ್ ಮೆಟ್ರೋ ಯೋಜನೆ ಮಂಗಳೂರಲ್ಲಿ. ಇನ್ನು ಕರ್ನಾಟಕ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಮ್ಯಾಚ್ ದಿ ಫಾಲೋಯಿಂಗ್ ಹೆಂಗ್ ಬೇಕಾದ್ರೂ ಕೇಳ್ಬಿಡ್ತಾನೆ. ಆರೋಗ್ಯ ಸಂಜೀವಿನಿ ಯಾರಿಗೆ ಅಂದ್ರೆ ಸರ್ಕಾರಿ ನೌಕರರು, ಬೇರೆ ಇನ್ನೊಂದು ಏನೋ ಒಂದು ಖಾಸಗಿ ನೌಕರರು, ಇನ್ನೂ ಆಪ್ಷನ್ಸ್ ಏನೋ ಕೊಟ್ಬಿಡ್ತಾನೆ. ಸೊ ಇದು ಸರ್ಕಾರಿ ನೌಕರರಿಗೆ. ಇನ್ನು ರಾಷ್ಟ್ರೀಯ ಪರಿಸರ ಪುರಸ್ಕಾರಕ್ಕೆ ಆಯ್ಕೆಯಾದ ಕರ್ನಾಟಕದ ಪಂಚಾಯಿತಿ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಇಲ್ಲಿ ತಗೊಂಡಿರುವಂತ ಕೆಲವು ಸೋಲಾರ್ ಇದು ಪ್ರಾಜೆಕ್ಟ್ಸ್ಗಳು, ಕೆಲವು ಅಲ್ಲಿ ಡ್ರೈನೇಜ್ ಸಿಸ್ಟಮ್ಸ್, ಪ್ರತಿಯೊಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದನ್ನ ಸಕಲೇಶ್ಪುರದ ಹತ್ರ ಬರುತ್ತೆ, ಬಿರಡಹಳ್ಳಿ ಗ್ರಾಮ ಪಂಚಾಯತಿ. ಇನ್ನ ಜಗತ್ತಿನ ಅತ್ಯಂತ ಹಳೆಯ ವೃಕ್ಷ ಜಯಶ್ರೀ ಮಹಾಬೋಧಿ ವೃಕ್ಷ ಅಂತ ಅಂದ್ಬಿಟ್ಟು ಶ್ರೀಲಂಕಾದಲ್ಲಿದೆ. ಸೊ ಇತ್ತೀಚೆಗೆ ಮೋದಿ ಭೇಟಿ ನೀಡಿದ್ರು. ಸೊ ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ. ಇವೆಲ್ಲ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ, ಕೆಲವ್ರಿಗೆ ಇಂಪಾರ್ಟೆಂಟ್ ಅನ್ಸ್ಬೋದು, ಕೆಲವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ಸ್ಬೋದು. ಸೊ ಬಟ್ ಏನಾದ್ರೂ ತಿಳ್ಕೊಬೇಕಲ್ಲ, 1 ಮಂತಲ್ಲಿ ಅಟ್ಲೀಸ್ಟ್ ಒಂದು 50-60 ಪಾಯಿಂಟ್ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಇನ್ನ GI ಮಾನ್ಯತೆ ಪಡೆದ ಗದಗದ ಅಂಚು ಸೀರೆ, ಸೊ GI ಟ್ಯಾಗ್ ಸಿಕ್ಕಿದೆ. ಇನ್ನು ಕೇರಳದ ಕರಕುಶಲ ಉತ್ಪನ್ನ ಕನ್ನಡಿಪಾಯ, ಆಮೇಲೆ ತಮಿಳುನಾಡಿನ ಕುಂಭಕೋಣಂ ವಿಳ್ಯದೆಲೆ ಮತ್ತೆ ತಮಿಳುನಾಡಿನ ತೋವಲೈ ಹೂವಿನ ಹಾರಕ್ಕೆ GI ಟ್ಯಾಗ್ ಸಿಕ್ಕಿದ್ದಂತೆ. ಇನ್ನು ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ಗೆ 2025ರ ಪುಲಿಟ್ಸರ್ ಪ್ರಶಸ್ತಿ ಸಿಕ್ಕಿದೆ, ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಕೂಡ ಏಪ್ರಿಲ್ 2025ರ ಕರೆಂಟ್ ಅಫೇರ್ಸ್ ಬ್ರೀಫ್ ಆಗಿ ಹೇಳಿದ್ದೀನಿ, ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇನ್ನು ಡೈಲಿ ಕರೆಂಟ್ ಅಫೇರ್ಸ್ ತಗೋಬೇಕು ಅಂತ ಅನ್ಕೊಂತಾ ಇದ್ದೀನಿ ಜುಲೈ 1st ಇಂದ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಇಮೇಜ್ ಸಮೇತ ಎಕ್ಸ್ಪ್ಲೈನ್ ಮಾಡಿಕೊಂಡು, ಸೊ ಡೈಲಿ ಆಗ್ಲಿಲ್ಲ ಅಂದ್ರೂ ವಾರದ್ದೆಲ್ಲ ಒಂದು ವಾರದಲ್ಲಿ 1ರಿಂದ 7ನೇ ತಾರೀಕು ಏನಾಯ್ತು ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿ ಅದೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ಸ್ಪರ್ಧಾ ಚಿಗುರು ಬುಕ್ ಹೌಸ್, ಅದು ಕೂಡ ರೀಸೆಂಟ್ ಆಗಿ ಲಾಂಚ್ ಮಾಡ್ತಿದ್ವಿ. ಜುಲೈ 1st ವೀಕಿಂದ ಕೆಲವು ಪ್ರೋಗ್ರಾಮ್ಸ್ ಮತ್ತೆ ಕ್ಲಾಸ್ಗಳ ಬಗ್ಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಬಹಳ ಕಡಿಮೆ ರೇಟಲ್ಲಿ ನಿಮಗೆ ಬುಕ್ಸ್ನ ನಿಮ್ಮ ಹಳ್ಳಿಗೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಪ್ಲಾನ್ ಮಾಡಿದೀವಿ. ನಿಮಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು. ನೀವು ಎಲ್ಲೇ ಬೇರೆ ಕಡೆ ನೋಡಿದ್ರು 100% ಅದಕ್ಕಿಂತ ಕಡಿಮೆ ಇದ್ದೇ ಇರುತ್ತೆ. ನೀವು ಯಾವುದೇ ಬುಕ್ ಕೇಳಿದ್ರು ಕೂಡ ಸೊ ನಾವು ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀವಿ. ಸೊ ಅದು ಎಲ್ಲ ಸೊ ದೊಡ್ಡದಾಗಿ ಜುಲೈ 1st ಇಂದ ಸ್ಟಾರ್ಟ್ ಆಗ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ಮೇಕ್ ಕರೆಂಟ್ ಅಫೇರ್ಸ್ನ ಇನ್ 1 or 2 days ಅಲ್ಲಿ ಮುಗಿಸ್ಕೊಡ್ತೀನಿ. ಸೊ ಚೆನ್ನಾಗಿ ಓದಿ. ಟೇಕ್ ಕೇರ್, ಬಾಯ್.